ನಾವು ಅಪೊಸ್ತಲರ ಕೃತ್ಯದ 16ನೇ ಅಧ್ಯಾಯಕ್ಕೆ ಇವತ್ತು ಬಂದು ತಲುಪಿದ್ದೇವೆ. ದೇವರ ಕೃಪೆಯಿಂದ ಬಹಳ ವಿಶೇಷವಾದಂತಹ ಅಭ್ಯಾಸ. ಯಾಕಂದ್ರೆ ನಾನು ಸಹ ಇದನ್ನ ಅಭ್ಯಾಸ ಮಾಡ್ತಾ ಇರುವಾಗ ಹೆಚ್ಚಾದಂತಹ ಒಂದು ಪ್ರೋತ್ಸಾಹ ನನಗೆ ಸಿಗ್ತಾ ಇದೆ. ಯಾಕಂದ್ರೆ ಪವಿತ್ರಾತ್ಮನು ಯಾವ ರೀತಿಯಾಗಿ ತನ್ನ ಕೆಲಸ ಮಾಡಿದ ಮತ್ತು ದೇವರ ಸೇವೆ ಯಾವ ರೀತಿಯಾಗಿ ಮುಂದರಿಯಿತು, ಸಭೆ ಯಾವ ರೀತಿಯಾಗಿ ಬೆಳೆಯಿತು, ಕ್ರೈಸ್ತರು ಯಾವ ರೀತಿಯಾಗಿ ಹೆಚ್ಚಾದ್ರು, ಈ ಎಲ್ಲಾ ವಿಷಯಗಳನ್ನ ನಾವು ಹಂತ ಹಂತವಾಗಿ ನೋಡ್ತಾ ಇದ್ದೇವೆ. ಯಾವ ರೀತಿಯಾಗಿ ಪೇತ್ರನು ಆಮೇಲೆ ಫಿಲಿಪ್ಪನು ಮಾಡಿದ್ರು ಸೇವೆಯನ್ನ. 15ನೇ ಅಧ್ಯಾಯದ ಮುಂದೆ ನಾವು ಪೌಲನ ಒಂದು ಕಾರ್ಯವನ್ನು ನೋಡ್ತಾ ಇದ್ದೇವೆ. ಯಾವ ರೀತಿಯಾಗಿ ಪೌಲ, ಸೀಲ, ಪೌಲ, ಬಾರ್ನಬಸ ಇವರೆಲ್ಲ ಒಟ್ಟಾಗಿ ಸೇರಿ ಸಭೆಯ ಸೇವೆಯನ್ನ ಮತ್ತು ಸ್ವಾರ್ಥ ಸೇವೆಯನ್ನ ಮಾಡ್ತಾ ಹೋದ್ರು ಎಂಬ ವಿಷಯವನ್ನ ನಾವು ಕಂಡಿದ್ದೇವೆ. ಇವತ್ತು ವಿಶೇಷವಾಗಿ 15 ಅಭ್ಯಾಸಗಳನ್ನ ಮುಗಿಸಿ 16ನೇ ಅಭ್ಯಾಸಕ್ಕೆ ನಾವು ಅಂದ್ರೆ 16ನೇ ಅಧ್ಯಾಯಕ್ಕೆ ಕಾಲಿಟ್ಟಿದ್ದೇವೆ. ಆಕ್ಚುಲಿ 17, ಯಾಕಂದ್ರೆ ಒಂದು ಅಭ್ಯಾಸವನ್ನು 2 ಸಾರಿ ಅಂದ್ರೆ 2 ಭಾಗಗಳಲ್ಲಿ ತೆಗೆದುಕೊಳ್ಬೇಕಾಯ್ತು. ಸೊ ಟೋಟಲಿ ವಿ ಹ್ಯಾವ್ ಕವರ್ಡ್ 16 so far and chapters covered are 15. ಯೆರೂಸಲೇಮ್ ಸಭೆಯಲ್ಲಿ ಆದಂತಹ ಮಹಾಸಮ್ಮೇಳನ ಯಾವ ರೀತಿಯಾಗಿ ಕೆಲವು ನಿರ್ಣಯಗಳನ್ನ ಪವಿತ್ರಾತ್ಮನ ಸಹಾಯದಿಂದ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಬಹಳ ವಶವಿದ್ದವು. ಅವುಗಳನ್ನ ಪವಿತ್ರಾತ್ಮನು ಅಪೊಸ್ತಲರಿಗೂ ಹಿರಿಯರಿಗೂ ಅದನ್ನ ತೋರಿಸಿಕೊಟ್ಟಾಗ ಅವರು ಆ ನಿರ್ಣಯಗಳನ್ನ ತೆಗೆದುಕೊಂಡು ಆ ನಿರ್ಣಯಗಳನ್ನ ಅವರು ಅಂತಿಯೋಕ್ಯ ಸಭೆಗೆ ಕಳಿಸ್ಕೊಡ್ತಾರೆ. 480 ಕಿಲೋಮೀಟರ್ಸ್ ದೂರ ಇರತಕ್ಕಂಥ ಅಂತಿಯೋಕ್ಯ ಸಭೆಗೆ, ಪಿಸಿದ್ಯದ ಸಿರಿಯಾ ದೇಶದ ಅಂತಿಯೋಕ್ಯಕ್ಕೆ ಅವರು ಕಳಿಸ್ಕೊಡ್ತಾರೆ. ಮುಂದೆ ನಾವು ಪವಿತ್ರಾತ್ಮನ ಸಹಾಯದಿಂದ ನಿರ್ಣಯಗಳಾದವು. ಸಭೆಗೂ ಮತ್ತು ಸ್ವಾರ್ಥ ಸೇವೆಗೂ ಬಹಳ ಸಹಾಯಕಾರಿಯಾಯಿತು. ಯಾಕಂದ್ರೆ ಕೆಲವು ಕನ್ಫ್ಯೂಷನ್ಸ್ ಅಥವಾ ಕೆಲವು ಡೌಟ್ಸ್ ಇದ್ವು, ಅವುಗಳನ್ನ ಅವ್ರು ಕ್ಲಿಯರ್ ಮಾಡಿದ್ರು. ಇನ್ಮೇಲೆ ಇಂಥ ವಿಷಯಗಳ ಬಗ್ಗೆ ಈ ರೀತಿಯಾಗಿ ನಾವು ನಿರ್ಧಾರ ತೆಗೆದುಕೊಳ್ಬೇಕು ಎಂಬ ನಿರ್ಣಯಕ್ಕೆ ಬಂದಾಗ ಸ್ವಾರ್ಥ ಸೇವೆಗೆ ಅದು ಬಹಳ ಸಹಾಯಕಾರಿಯಾಯಿತು. ಮತ್ತು ಸಭೆಯು ಸಹ ಬಹಳ ಫ್ರೀಯಾಗಿ ವರ್ಕ್ ಮಾಡ್ಲಿಕ್ಕೆ ಸುಲಭವಾಗಿ ವರ್ಕ್ ಮಾಡ್ಲಿಕ್ಕೆ ಸಹಾಯವಾಯಿತು. ಆಮೇಲೆ ಪೌಲ ಬಾರ್ನಬರ ನಡುವೆ ಉಂಟಾದಂಥ ವಾಗ್ವಾದ ಅಥವಾ ಅವರಲ್ಲಿದ್ದಂತಹ ಭಿನ್ನಾಭಿಪ್ರಾಯಗಳನ್ನು ಸಹ ನಾವು ನೋಡಿದೆವು. ಆದ್ರೆ ಅದು ಯಾವ ರೀತಿಯಾಗಿ ಪವಿತ್ರಾತ್ಮನು ಅದನ್ನ ಉಪಯೋಗಿಸಿಕೊಂಡು ಒಂದು ಗುಂಪಿತ್ತು, ಅದನ್ನ 2 ಗುಂಪು ಮಾಡಿ 2 ಭಾಗಗಳಲ್ಲಿ ಸೇವೆಯನ್ನ ಮಾಡಿಸಿಕೊಂಡ ದೇವರು ಅಂತ ಹೇಳಿ ಅಲ್ಲಿ ನಾವು ಕಂಡುಕೊಂಡಿದ್ವಿ. ಪೌಲ ಮತ್ತು ಸೀಲರ್ ಒಂದ್ ಕಡೆ ಹೋಗ್ತಾರೆ, ಕಿಲಿಕ್ಯಸ್ ಭಾಗಕ್ಕೆ ಹೋಗ್ತಾರೆ. ಆಮೇಲೆ ಬಾರ್ನಬ, ಜಾನ್ ಮಾರ್ಕ್ ಇವರೆಲ್ಲಿ ಹೋಗ್ತಾರೆ ಅಂತಂದ್ರೆ ಕುಪ್ರ ದ್ವೀಪದ ಸ್ಥಳಗಳಿಗೆ ಹೋಗ್ತಾರೆ, ಅಂದ್ರೆ ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ. ನಿಮ್ಮ ಸತ್ಯವೇದದಲ್ಲಿ ಈ ಒಂದು ಚಿತ್ರ ಇದ್ರೆ, ಅಂದ್ರೆ ಈ ಒಂದು ಮ್ಯಾಪ್ ಇದ್ರೆ ಅದನ್ನ ನೀವು ನೋಡಿದ್ರೆ ಬಹಳ ನಿಮ್ಗ ಅದರ ಅರ್ಥ ಆಗ್ತದೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಆದ ಕಾರಣ ನಿಮ್ಮ ಸತ್ಯವೇದ್ಯಗಳಲ್ಲಿ ಹಿಂದಿನ ಭಾಗದಲ್ಲಿ ಇರ್ತದೆ. ಮೋಸ್ಟ್ಲಿ ಲಾಸ್ಟ್ ಪೇಜಸ್ದಾಗ ಈ ಮ್ಯಾಪ್ಸ್ ಗಳನ್ನು ಕೊಟ್ಟಿರ್ತಾರೆ. ನೀವು ದಯಮಾಡಿ ಅದನ್ನ ತೆಗೆದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಏನಂತ ಹೇಳಿ. ಉತ್ತರ ಭಾಗಕ್ಕೆ ಏನಿದೆ, ದಕ್ಷಿಣ ಭಾಗಕ್ಕೆ ಏನಿದೆ, ಕುಪ್ರದ್ವೀಪ ಅಂದ್ರೆ ಏನು, ಕಿಲಿಕ್ಯ ಸೀಮೆ ಅಂತಂದ್ರೇನು, ಈ ಎಲ್ಲಾ ವಿಷಯಗಳು ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗ್ತವೆ. ಇರ್ಲಿ, ಈ ಸಲ ನೀವು ಒಂದ್ ವೇಳೆ ನಿಮ್ಮ ಸತ್ಯವೇದದಲ್ಲಿ ಒಂದು ಮ್ಯಾಪ್ ಇರ್ಲಿದ್ರೆ ಈ ವಾರದುದ್ದಕ್ಕೂ ನೀವು ಸ್ವಲ್ಪ ಪ್ರಯತ್ನ ಮಾಡ್ರಿ, ಅಥವಾ ಗೂಗಲ್ದಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗ್ತದೆ. ಒಂದು ಮ್ಯಾಪ್ ಒಂದು ಇದನ್ನ ಏನಂತಾರೆ ಕಾಪಿ ತೆಗೆದುಕೊಂಡು ಇಟ್ಕೊಂಡ್ರೆ ಅದನ್ನ ನಾನು ಹೇಳ್ತಾ ಹೋದ ಹಾಗೆ ನೀವು ಅದನ್ನ ಗಮನಿಸಿದ್ರೆ ಸಾಕಷ್ಟು ನಿಮ್ಗೆ ಅರ್ಥ ಆಗ್ತದೆ. ಈ ರೀತಿಯಾಗಿ ಪೌಲನ 2ನೇ ಒಂದು ಪ್ರಯಾಣ ಅದ ಒಂದು ಆರಂಭ ಆಗ್ತದೆ. ಜಾನ್ ಮಾರ್ಕ್ ಮತ್ತು ಬಾರ್ನಬ ಇವರು ಹೋಗ್ತಾರೆ ಕುಪ್ರದ್ವೀಪಕ್ಕೆ. ಆಮೇಲೆ ಪೌಲನು ಮತ್ತು ಸಿಲ್ವಾನನು ಅವರೆಲ್ಲಿ ಹೋಗ್ತಾರೆ, ಕಿಲಿಕ್ಯ ಮತ್ತು ಉತ್ತರ ಭಾಗಕ್ಕೆ ಅವರು ಪ್ರಯಾಣ ಬೆಳೆಸ್ತಾರೆ ಎಂಬಂತಹ ವಿಷಯಗಳನ್ನ ನಾವು ಕಳೆದ ಸಾರಿ ಅಭ್ಯಾಸ ಮಾಡಿ ತಿಳ್ಕೊಂಡಿದ್ದೇವೆ. ಈಗ ನಾವು ಮುಂದೆ ಬರ್ತಕ್ಕಂಥ ಅಧ್ಯಾಯ ಅಂದ್ರೆ 16ನೇ ಅಧ್ಯಾಯದಲ್ಲಿ ಮುಖ್ಯವಾಗಿ 4 ಸಂಗತಿಗಳನ್ನ ಕಾಣ್ತೇವೆ. ಅವುಗಳನ್ನ ಒಂದೊಂದು ಹೇಳ್ತಾ ಹೋದ್ರೆ 4 ಅಭ್ಯಾಸಗಳಾಗ್ತವೆ. ಆದ ಕಾರಣ ನೀವು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿದ್ರೆ
ಆದಷ್ಟು ಒಂದು ಅಧ್ಯಾಯ ಒಂದು ಪೋರ್ಷನ್ ಮುಗಿಸ್ಬಿಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದ್ರೆ ಒಂದೇ ಪುಸ್ತಕ ಒಂದು ವರ್ಷದಲ್ಲಿ ಒಂದ್ ವರ್ಷ ಕವರ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ 52 ವೀಕ್ಸ್ ಅದಾವೆ. ಈಗ ನಾವು 28 ಅಧ್ಯಾಯಗಳನ್ನ ಕವರ್ ಮಾಡ್ಬೇಕಾದ್ರೆ ಮೋರ್ ದೆನ್ ಹಾಫ್ ಇಯರ್ ಹೋಗ್ಬಿಡ್ತದೆ. ಮತ್ತೆ ಅದನ್ನ ಒಂದೊಂದು ಅಧ್ಯಾಯ ಎರಡೆರಡು ಸಲ ಮಾಡಿದ್ರೆ ಒಂದ್ ವರ್ಷ ಹೋಗ್ಬಿಡ್ತದೆ. ಆದ ಕಾರಣ ನಾನು ಪ್ರಯತ್ನ ಮಾಡಿ ಅದನ್ನ ಅರ್ಧ ವರ್ಷದಲ್ಲಿ ನಿಮಗೆ ಮುಗಿಸ್ಕೊಡ್ಬೇಕಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದ ಕಾರಣ ಸ್ವಲ್ಪ ನೀವು ಗಮನ ಹರಿಸ್ರಿ, ಲಕ್ಷ ಕೊಟ್ಟು ಕೇಳ್ರಿ, ಅದರಿಂದ ಪ್ರಯೋಜನ ಪಡ್ಕೊಳ್ರಿ. ಮೊದಲಿನ 5 ವಚನಗಳಲ್ಲಿ ಒಂದು ಸುಂದರವಾದಂತಹ ವಿಷಯ ನಮಗೆ ಕಂಡು ಬರ್ತದೆ. ಅದ್ಯಾವ್ದಂತಂದ್ರೆ ತಿಮೋತಿ ಅನ್ನೋ ವಿಷಯವಾಗಿ. ತಿಮೋತಿ ಆತನು ಪೌಲನು ಅವನನ್ನು ಏನ್ ಕರೀತಾನಂತ, ಅವನನ್ನು ಏನಂತ ಕರೀತಾನಂತಂದ್ರೆ ನನ್ನ ಆತ್ಮೀಯ ಮಗನು ಅಂತ ಹೇಳಿ ಕರೀತಾನೆ. ಮೈ ಸ್ಪಿರಿಚುವಲ್ ಸನ್ ಅಂತ ಹೇಳಿ. ಅಂದ್ರೆ ಅಷ್ಟು ಅವನಿಗೆ ಅವನ ಮೇಲೆ ಪ್ರೀತಿ ಇತ್ತು. ಪೌಲನಿಗೆ ತಿಮೋತಿಯ ಮೇಲೆ ಇದ್ದಂತಹ ಪ್ರೀತಿ ಅದು ವ್ಯಕ್ತ ಮಾಡುತ್ತದೆ. ಹೀಗೆ ತಿಮೋತಿ ಏನಾಗಿದ್ದ ಅಂತಂದ್ರೆ ಒಬ್ಬ ಒಳ್ಳೆಯ ಯವನಸ್ಥ ಆಗಿದ್ದ. ಲುಸ್ತ್ರದಲ್ಲಿ ಅವನು ಇದ್ದ ಅಂತ ಹೇಳಿ ಅವನ ಬಗ್ಗೆ ಹೇಳ್ತದ ನೋಡ್ರಿ. ಆಮೇಲೆ ಅವನು ದರ್ಬೆಗೂ ಲುಸ್ತ್ರಕ್ಕೂ ಬಂದನು. ಲುಸ್ತ್ರದಲ್ಲಿ ತಿಮೋಥಿಯನೆಂಬ ಒಬ್ಬ ಶಿಷ್ಯನಿದ್ದನು. ಸೊ ಆಲ್ರೆಡಿ ಈಗ ಲುಸ್ತ್ರದ ವಿಷಯವಾಗಿ ನಾವು ಕಳೆದ ಅಭ್ಯಾಸಗಳಲ್ಲಿ ನೋಡಿದ್ದೇವೆ ಏನೇನಾಯ್ತು ಅಂತ ಹೇಳಿ. ಅಲ್ಲಿ ಪೌಲನ ಮೇಲೆ ಕಲ್ಲು ಹಾಕಿದ್ರು ಮತ್ತು ಅವನು ಸತ್ತಾಗಿ ಬಿದ್ದ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ತಿರುಗಿ ಆತನು ಎದ್ದು ಆ ಊರೊಳಕ್ಕೆ ಹೋದ. ನೆಕ್ಸ್ಟ್ ಡೇ ಆತನು ಬಾರ್ನಬನ ಕೂಡ ಬೇರೆ ಸ್ಥಳಕ್ಕೆ ಸ್ವಾರ್ಥ ಸೇವೆಗೆ ಹೋದ ಅಂತ ಹೇಳಿ ನಾವು ಈಗಾಗಲೇ ಓದಿದ್ದೇವೆ. ಅದೇ ಸ್ಥಳದಲ್ಲಿ ಇದ್ದಂತ ವ್ಯಕ್ತಿ ಯಾರಂತಂದ್ರೆ ತಿಮೋತಿ. ಮತ್ತು ತಿಮೋತಿ ನೋಡಿದಂತಹ ಈ ಎಲ್ಲಾ ವಿಷಯಗಳನ್ನ ಆತನ ನೋಡ್ತಾ ಇರ್ಬೇಕಲ್ಲ. ಡೆಫಿನೆಟ್ಲಿ ಶುಡ್ ಹ್ಯಾವ್ ಬಿನ್ ಅಬ್ಸರ್ವಿಂಗ್, ಬಿಕಾಸ್ ಹಿ ವಾಸ್ ಅ ವೆರಿ ಗುಡ್ ಯಂಗ್ ಮ್ಯಾನ್. ಯಾಕಂದ್ರೆ ಅವನ ಹಿನ್ನೆಲೆನೇ ಹಾಗೆ ಹೇಳ್ತದ. ಅವನ ಹಿನ್ನೆಲೆಯಲ್ಲಿ ಏನ್ ನೋಡ್ತೇವೆ ಅಂತಂದ್ರೆ ಅವನ ತಾಯಿ, ಅವರ ಅಜ್ಜಿ ಇವರೇನಾಗಿದ್ರು ಅಂತಂದ್ರೆ ಬಹಳ ಭಕ್ತಿವಂತರಾಗಿದ್ರು, ದೈವ ಭಕ್ತರಾಗಿದ್ರು. ಯೇಸು ಸ್ವಾಮಿಯ ಬಗ್ಗೆ ಅಥವಾ ದೇವರ ಬಗ್ಗೆ ಬಹಳಷ್ಟು ಅವರಿಗೆ ತಿಳುವಳಿಕೆ ಇತ್ತು. ಅದೇ ಒಂದು ಭಯಭಕ್ತಿಯಲ್ಲಿ ಈ ತಿಮೋತಿಯನನ್ನ ಅವರು ಬೆಳೆಸಿದ್ರು ಅಂತ ಹೇಳಿ ಪೌಲನೇ ಹೇಳ್ತಾನೆ. ಆಮೇಲೆ ನೀವು ತಿಮೋತಿಗೆ ಬರೆದ ಪತ್ರದನ್ನು ಓದಿದ್ರೆ ಅಲ್ಲಿ ನೀವು ಸ್ಪಷ್ಟವಾಗಿ ಕಾಣ್ತೀರಿ. ಮತ್ತು ಇಲ್ಲಿಯೂ ಸಹ ಅವನ ಬಗ್ಗೆ ಅವನು ಕೆಲವು ವಿಷಯಗಳನ್ನ ಹೇಳಿದ್ದಾನೆ. ಈ ರೀತಿಯಾಗಿ ಈ ತಿಮೋತಿ ಏನಾಗಿದ್ದ ಅಂತಂದ್ರೆ ಇವನು ಒಬ್ಬ ಒಳ್ಳೆಯ ಯವನಸ್ಥ, ವೆರಿ ಯಂಗ್, ವೆರಿ ನೈಸ್ ಯಂಗ್ ಪರ್ಸನ್ ಹಿ ವಾಸ್. ಇವನಷ್ಟು ಧೈರ್ಯಸ್ಥ ಇರಲಿಲ್ಲ. ಹಿ ವಾಸ್ ನಾಟ್ ಎ ವೆರಿ ಬೋಲ್ಡ್ ಅಂಡ್ ಕರೇಜಿಯಸ್ ಇರಲಿಲ್ಲ. ನೀವು ತೀತನ ಕೂಡ ನೀವು ಕಂಪೇರ್ ಮಾಡಿದ್ರೆ, ಟೈಟಸ್ ಅವನ್ ಕೂಡ ಕಂಪೇರ್ ಮಾಡಿದ್ರೆ ಟೈಟಸ್ ವಾಸ್ ಔಟ್ ಗೋಯಿಂಗ್ ಪರ್ಸನ್ ಅಂತಂದ್ರೆ ಅವನು ಬಹಳ ಧೈರ್ಯಸ್ಥ ಇದ್ದ. ಆದ್ರೆ ತಿಮೋತಿ ಏನಿದ್ದ ಅಂತಂದ್ರೆ ಸ್ವಲ್ಪ ಅಳುಕು ಸ್ವಭಾವದವನಾಗಿದ್ದ. ಆದ್ರೂ ಬಟ್ ಹಿ ವಾಸ್ ಅ ವೆರಿ ಗುಡ್ ಯಂಗ್ ಮ್ಯಾನ್. ಮತ್ತು ಹಿ ವಾಸ್ ಟ್ರೈನ್ಡ್ ಅಪ್ ಇನ್ ಎ ನೈಸ್ ವೇ ಬೈ ಪಾಲ್ ಇನ್ ದ ಫ್ಯೂಚರ್ ಎಂಬುದಾಗಿ ಅವನ ಬಗ್ಗೆ ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ತಾಯಿ ಮತ್ತು ಅಜ್ಜಿ ಅವರು ಭಕ್ತಿವಂತರಾಗಿದ್ರು ಮತ್ತು ಮಗನನ್ನು ಸಹ ಅಷ್ಟೇ ಒಂದು ಆಸಕ್ತಿಯಿಂದ ದೇವ ಭಕ್ತಿಯಲ್ಲಿ ಬೆಳೆಸಿದ್ರು. 2 ತಿಮೋತಿ 1:5 ಸಹ ಇದ್ರ ಬಗ್ಗೆ ನಾವು ಓದ್ತೇವೆ. ಲುಸ್ತ್ರದಲ್ಲಿ ಪವಿತ್ರಾತ್ಮನ ಕಾರ್ಯಗಳು ಬಹುಬಲವಾಗಿ ನಡೆದು ಅದರ ಮೂಲಕವಾಗಿ ಸ್ವಾರ್ಥ ಸೇವೆ ಮತ್ತು ಪೌಲನಿಗಾದಂತಹ ಹಿಂಸೆ ಎಲ್ಲಾ ವಿಷಯಗಳು ನಿಮ್ಮೆಲ್ಲರಿಗೆ ಗೊತ್ತಿವೆ. ಇವೆಲ್ಲವುಗಳನ್ನ ಗಮನಿಸ್ತಿರುವಂತಹ ತಿಮೋತಿ ಅವನಿಗೇನಾಗ್ಬಿಡ್ತು ಅಂತಂದ್ರೆ ಹಿ ಹ್ಯಾಡ್ ಎ ಗ್ರೇಟ್ ಇಂಪ್ಯಾಕ್ಟ್. ಅಂದ್ರೆ ಪೌಲನ ಸೇವೆ ಯಾವ ರೀತಿಯಾಗಿತ್ತು ಮತ್ತು ಅವನು ಕೊಲೆಸಿದುಕೊಂಡು ಕೊಲಿಸ್ಕೊಳ್ಳುವುದಕ್ಕೂ ಸಹ ರೆಡಿ ಆಗಿದ್ದ ಅಂತ ಹೇಳಿ ತಿಮೋತಿ ನೋಡಿದಾಗ ನಿಜವಾಗಿ ಅವನ ಹೃದಯದಲ್ಲಿ ದೊಡ್ಡ ಒಂದು ಕೆಲಸ ಆಗಿರ್ಲೇಬೇಕು ಅಂತ ಹೇಳಿ ನಮಗ ಅನಿಸ್ತದೆ. ಅದರ ನೇರವಾದ ಉಲ್ಲೇಖ ಇಲ್ಲ. ಆದ್ರೆ ಲುಸ್ತ್ರದಲ್ಲಿ ತಿಮೋತಿ ಇದ್ದ ಮತ್ತು ಲುಸ್ತ್ರದಲ್ಲಿಯೇ ಪೌಲನಿಗೆ ಬಹಳಷ್ಟು ಹಿಂಸೆಗಳು ಆದವು ಮತ್ತು ಅಷ್ಟೇ ಮಹತ್ಕಾರ್ಯಗಳು ಸಹ ಪವಿತ್ರಾತ್ಮನ ಮೂಲಕವಾಗಿ ಆದವು ಎಂಬಂತಹ ವಿಷಯವನ್ನ ನಾವು ನೋಡುವಾಗ ಅದೇನ್ ತೋರಿಸ್ತದ ಅಂತಂದ್ರೆ ತಿಮೋತಿಗೆ ಪೌಲನ ಒಂದು ಸೇವೆಯ ಒಂದು ಪ್ರಭಾವ ಅಥವಾ ಅವನ ಆತ್ಮೀಯ ಜೀವನದ ಪ್ರಭಾವವನ್ನ ಅನುಭವಿಸಿದಂತಹ ವ್ಯಕ್ತಿ ತಿಮೋತಿ ಆಗಿದ್ದ ಅಂತ ಹೇಳಿ ನಾವು ಇಲ್ಲಿ ಕಾಣ್ತೇವೆ. ಆಮೇಲೆ ಏನಾಯ್ತಂತಂದ್ರೆ ಏನೇ ಇದ್ರೂ ತಿಮೋತಿ ಪೌಲನನ್ನ ಆಶ್ರಯಿಸಿಕೊಂಡಿದ್ದ. ಹಿ ವಾಸ್ ಡಿಪೆಂಡಿಂಗ್ ಅಪಾನ್ ಪಾಲ್ ವೆರಿ ಮಚ್ ಅಂತ ಹೇಳಿ ಅವನ ಬಗ್ಗೆ ನಾವು ಓದ್ತೇವೆ.
ಅದಕ್ಕೆ ಅವನು ಒಳ್ಳೆ ಹೆಸರು ಸಹ ಪಡೆದಿದ್ದ. ವಚನ 3ರಲ್ಲಿ ನಾವು ನೋಡುವಾಗ ಅಲ್ಲಿ ಹೇಳ್ತಾನೆ ನೋಡ್ರಿ ಏನಂತೇಳಿ. ಒಳ್ಳೆ ಸಾಕ್ಷಿ ಹೇಳುತ್ತಿದ್ದರು. ಯಾರ ಬಗ್ಗೆ? ಇವನ ವಿಷಯವಾಗಿ ಲುಸ್ತ್ರದಲ್ಲಿಯೂ ಇಕೋನ್ಯದಲ್ಲಿಯೂ ಇದ್ದ ಸಹೋದರರು ಒಳ್ಳೆ ಸಾಕ್ಷಿ ಹೇಳುತ್ತಿದ್ರ. ಹಿ ವಾಸ್ ಎ ಯಂಗ್ ಮ್ಯಾನ್ ಆಫ್ ಗುಡ್ ವಿಟ್ನೆಸ್. ಇದು ಬಹಳ ಮುಖ್ಯವಾದಂತಹ ಅಂಶ. ಈ ದಿವಸಗಳಲ್ಲಿ ನಾವು ಸಹ ಇಂಥ ಒಂದು ಒಳ್ಳೆ ಸಾಕ್ಷಿಯನ್ನ ಹೊಂದಿದಂತ ಕ್ರೈಸ್ತರಾಗಿ ಜೀವಿಸಬೇಕಾದದ್ದು ಅವಶ್ಯ. ವಾಟ್ ಅದರ್ ಪೀಪಲ್ ಸೇ ಅಬೌಟ್ ಅಸ್, ಅವರು ಒಳ್ಳೆಯವರು ಕೆಟ್ಟವರು ಅನ್ನೋದು ಅದು ಎರಡನೇ ಮಾತು. ಆದ್ರೆ ಕ್ರಿಸ್ತನಿಗಾಗಿ ನಾವು ಜೀವಿಸ್ತಾ ಇದ್ದೇವೋ ಎನ್ನುವಂಥದ್ದು ಮುಖ್ಯವಾದಂತಹ ವಿಚಾರ. ಕ್ರಿಸ್ತನನ್ನ ನಂಬಿ ಕ್ರಿಸ್ತನ ಮಾರ್ಗದಲ್ಲಿ ನಡೀತಾ ಇದ್ದೇವೋ ಎನ್ನುವಂಥದ್ದು ಅದು ನಮಗೆ ಒಳ್ಳೆ ಹೆಸರನ್ನ ತರುವಂತದ್ದಾಗಿದೆ. ಯಾಕಂದ್ರೆ ನಾವು ಯೂಶುವಲಿ ನೋಡುವಾಗ ಒಳ್ಳೆಯದು ಕೆಟ್ಟದ್ದು, ಕೆಲವರು ಒಳ್ಳೆಯವರು ಅಂತಾರೆ, ಕೆಲವರು ಕೆಟ್ಟವರು ಅಂತಾರೆ. ಇಟ್ಸ್ ಡಿಪೆಂಡ್ಸ್ ಅಪಾನ್ ದೇರ್ ಓನ್ ಥಿಂಕಿಂಗ್. ಆದ್ರೆ ಯಾವಾಗ ನಾವು ಸತ್ಯವೇದದ ಒಂದು ಒರೆಗಲ್ಲನ್ನ ಹಚ್ತೇವೆ, ಅವಾಗ ದೇರ್ ಇಸ್ ನೋ ಸೆಕೆಂಡ್ ಥಾಟ್. ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಇರುವುದಿಲ್ಲ. ಇಲ್ಲಿ ನಾವು ತಿಮೋತಿಯನ ಬಗ್ಗೆ ಅದನ್ನೇ ನೋಡ್ತೇವೆ. ಅವನು ಒಳ್ಳೆ ಹೆಸರನ್ನ ಪಡ್ಕೊಳ್ಳಿ ಕಾರಣ ಏನಂತಂದ್ರೆ ಆತನು ಯೇಸು ಸ್ವಾಮಿಯವರನ್ನ ನಂಬಿದಂತ ಮತ್ತು ಒಳ್ಳೆಯ ಭಕ್ತಿವಂತ ಯವನಸ್ಥ ಆದ ಕಾರಣ ಅವನಿಗೆ ಒಳ್ಳೆಯ ಹೆಸರು ಸಹ ಅಲ್ಲಿ ಬಂತು ಅಂತ ಹೇಳಿ ಅವನ ಬಗ್ಗೆ ನಾವು ಕಾಣ್ತೇವೆ. ಇವನ ಕುಟುಂಬದ ಬಗ್ಗೆಯೂ ಸಹ ಅಲ್ಲಿ ಹೇಳಲಾಗಿದೆ. ತಾಯಿ ಏನಾಗಿದ್ಲ ಅಂತಂದ್ರೆ ಜ್ಯೂ, ಯಹೂದ್ಯಳಾಗಿದ್ದಳು. ತಂದೆ ಏನಾಗಿದ್ದ? ಗ್ರೀಕ್. ಸೊ ನೋಡ್ರಿ, ಅರ್ಥ ಮಾಡ್ಕೊಡ್ರಿ, ದೇರ್ ಇಸ್ ಅ ಡಿಫರೆನ್ಸ್ ಹಿಯರ್. ಒಂದೇ ಕುಟುಂಬ, ಆ ಕುಟುಂಬದಲ್ಲಿ ತಂದೆ ತಾಯಿಗಳು ಏನಾಗಿದ್ರು ಅಂತಂದ್ರೆ ಬೇರೆ ಬೇರೆ ಹಿನ್ನೆಲೆಯವರಾಗಿದ್ರು, ಬೇರೆ ಬೇರೆ ಜನಾಂಗದಿಂದ ಬಂದಂಥವರಾಗಿದ್ರು. ಅಂದ್ರೆ ಗ್ರೀಕ್ ಜನಾಂಗ ಮತ್ತು ಯಹೂದ್ಯ ಜನಾಂಗದಿಂದ ಮಿಶ್ರ ತಳಿಯಾದಂತಹ ವ್ಯಕ್ತಿ ಯಾರಾಗಿದ್ರು ಅಂತಂದ್ರೆ ತಿಮೋತಿ. ತಂದೆ ಗ್ರೀಕ್, ತಾಯಿ ಯಹೂದ್ಯರು. ಹೀಗೆ ಈ ಯವನಸ್ಥನ ವಿಷಯವಾಗಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್, ಬಹಳಷ್ಟು ಅಂಶಗಳನ್ನ, ಸತ್ಯಾರ್ಥಗಳನ್ನ ನಾವು ಈ ಕೆಲವು ವಚನಗಳಲ್ಲಿ ಕಂಡುಕೊಳ್ತೇವೆ. ಇವೆಲ್ಲ ನೆನ್ಪಿಟ್ಕೊಳ್ರಿ, ಬಹಳ ಇಂಪಾರ್ಟೆಂಟ್ ಇವೆ. ತಿಮೋತಿ ಅಂತ ಹೇಳಿ ನಾವು ಹೇಳುವಾಗ ನಾವು ಎಷ್ಟೋ ಸಲ ಬಹಳ ಸುಲಭವಾಗಿ ಹೇಳ್ಬಿಡ್ತೇವೆ. ಆದ್ರೆ ತಿಮೋತಿ ಏನಾಗಿದ್ದ, ಯಾರಾಗಿದ್ರು, ತಂದೆ ತಾಯಿಗಳು ಯಾರಾಗಿದ್ರು, ಅಜ್ಜಿ ಮತ್ತು ತಾಯಿ ಯಾರಾಗಿದ್ರು, ಎಲ್ಲಾ ವಿಷಯಗಳನ್ನ ನಾವು ತಿಳ್ಕೊಂಡ್ರೆ ಹೂ ಇಸ್ ತಿಮೋತಿ ಅಂತ ಹೇಳಿ ನಮ್ಗ ಗೊತ್ತಾಗ್ತದೆ. ಸತ್ಯವೇದೆಲ್ಲ ಹೇಳ್ತಿರ್ತೇನೆ, ನಾವು ಬರ್ತಕ್ಕಂಥ ಒಂದೊಂದು ಅಕ್ಷರಕ್ಕೆ ಮಹತ್ವ ಇದೆ, ಒಂದೊಂದು ಹೆಸರಿಗೆ ಮಹತ್ವ ಇದೆ, ಒಂದೊಂದು ವಿಷಯಕ್ಕೆ ಅಲ್ಲಿ ಬಹಳಷ್ಟು ಮನ್ನಣೆ ಇದೆ. ಆದ ಕಾರಣ ಸತ್ಯವೇದವನ್ನು ಅಷ್ಟೇ ಆಸಕ್ತಿಯಿಂದ ನಾವು ತಿಳ್ಕೊಳ್ಳೋಣ, ಅಭ್ಯಾಸ ಮಾಡೋಣ, ಆಶೀರ್ವಾದ ಪಡ್ಕೊಳ್ಳೋಣ. ಮುಂದೆ ಏನಾಗ್ತದೆ ನೋಡ್ರಿ. ಯಾಕಂದ್ರೆ ಅವನ ತಂದೆ ಗ್ರೀಕ್ನೆಂದು ಎಲ್ಲರಿಗೂ ಗೊತ್ತಿತ್ತು. ಬಳಿಕ ಅವನು ಊರೊಳಗೆ ಸಂಚಾರ ಮಾಡುತ್ತಾ ಅಲ್ಲೇನಾತ ಹೇಳ್ತಾ ನೋಡ್ರಿ, 3ನೇ ವಚನ. ಅವನ ಸಂಗಡ ಬರಬೇಕೆಂದು ಪೌಲನ್ನು ಅಪೇಕ್ಷಿಸಿ ಆಯಾ ಸ್ಥಳಗಳಲ್ಲಿದ್ದ ಯಹೂದ್ಯರ ನಿಮಿತ್ತವಾಗಿ ಅವನಿಗೆ ಸುನ್ನತಿ ಮಾಡಿಸಿದನು. ಈ ಒಂದು ವಿಷಯವನ್ನ ನಾವು ತಿಳ್ಕೊಳ್ಳೋದು ಬಹಳ ಅವಶ್ಯ. ಯಾಕಂದ್ರೆ ಯೆರೂಸಲೇಮ್ ಸಭೆಯಲ್ಲಿ ಎಲ್ಲ ನಿರ್ಣಯ ತೆಗೆದುಕೊಂಡಿದ್ರು. ಏನಂತ ಹೇಳಿ, ಸುನ್ನತಿ ಅವಶ್ಯಕತೆ ಇಲ್ಲ, ಸಂಪ್ರದಾಯಗಳ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ತನ್ನ ಪ್ರಾಣ ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ನಮಗೆ ರಕ್ಷಣೆಯನ್ನ ಕೊಡ್ತಾನೆ ಮತ್ತು ಈ ಎಲ್ಲಾ ವಿಷಯಗಳ ಅವಶ್ಯಕತೆ ಉಳಿಯಲಿಲ್ಲ. ಆದ್ರೆ ದೇವ್ರ ವಾಕ್ಯ ನಾವು ಅನುಸರಿಸಿ ನಡಿಬೇಕಾದದ್ದು ಅವಶ್ಯ ಅಂತ ಹೇಳಿ ಎಲ್ಲ ನಿರ್ಣಯ ತೆಗೆದುಕೊಂಡ್ರು. ಹಾಗಾದ್ರೆ ಈಗ ಈ ತಿಮೋತಿಗೆ ಯಾಕೆ ಸುನ್ನತಿ ಮಾಡಿಸಿದ ಎನ್ನುವಂತ ಒಂದು ವಿಚಾರ ನಿಮ್ಗೆ ಖಂಡಿತವಾಗಿ ಬರ್ತದೆ. ಅದಕ್ಕೂ ಸಹ ದೇವರ ವಾಕ್ಯದಲ್ಲಿ ಉತ್ತರ ಇದೆ. ಅದೇನಂತಂದ್ರೆ ನೋಡ್ರಿ, ಪೌಲನು ಮಾಡ್ತಕ್ಕಂಥ ಸೇವಾ ಸ್ಥಳ ಯಾವ್ದಾಗಿತ್ತು ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಇಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾನೆ. ಯಾಕಂದರೆ ಅವನ ತಂದೆ ಗ್ರೀಕನೆಂದೇ ಎಲ್ಲರಿಗೂ ಗೊತ್ತಿತ್ತು. ಬಳಿಕ ಅವನು ಊರುಗಳಲ್ಲಿ ಸಂಚಾರ ಮಾಡುತ್ತಿರುವಾಗ ಯಹೂದ್ಯರ ನಿಮಿತ್ತವಾಗಿ ಅಂತ ಹೇಳ್ತಾರೆ. ಆಯಾ ಸ್ಥಳಗಳಿದ್ದ ಯಹೂದ್ಯರ ನಿಮಿತ್ತವಾಗಿ ಅಂತ ಹೇಳ್ತಾರೆ. ಅಂದ್ರೆ ಅವನು ಸೇವೆ ಮಾಡುವಂತಹ ಸೇವಾ ಕ್ಷೇತ್ರ ಏನಾಗಿತ್ತಂತಂದ್ರೆ ಬಹಳಷ್ಟು ಯಹೂದ್ಯರಿಂದ ತುಂಬಿತ್ತು. ಆದ ಕಾರಣ ಈ ಯವನಸ್ಥಾನ ಆದಂತ ತಿಮೋತಿ ತಾಯಿ ಯಹೂದ್ಯಳಾದ್ರೂ ಕೂಡ ಅವನಿಗೆ ಇನ್ನೂ ತನಕ ಯಾಕೆ ಸುನ್ನತಿ ಆಗಿಲ್ಲ ಎನ್ನುವಂತ ಒಂದು ಪ್ರಶ್ನೆ ಉದ್ಭವಿಸುತ್ತದೆ. ಬಿಕಾಸ್ ಹಿ ವಾಸ್ ಎ ಜ್ಯೂ. ಯಹೂದ್ಯರ ಪ್ರಕಾರ ಅವನಿಗೆ ಸುನ್ನತಿ ಆಗ್ಬೇಕಾಗಿತ್ತು, ಆದ್ರೆ ಆಗಿರ್ಲಿಲ್ಲ. ಯಾಕಂದ್ರೆ ತಂದೆ ಗ್ರೀಕ್ ಆಗಿತ್ತು.
ಆದ ಕಾರಣ ಈ ಕೆಲವು ವಿಷಯಗಳನ್ನ ಆತನು ಮುಖ್ಯವಾದಂತಹ ವಿಷಯ ಅಂತ ಹೇಳಿ ಎಣಿಸದೆ ಅಲ್ಲಿ ಏನ್ ಮಾಡ್ಬಿಟ್ಟ ಅಂತಂದ್ರೆ ದೇವರ ಸೇವೆ, ಸ್ವಾರ್ಥ ಸೇವೆ ಅದು ಸುಗಮವಾಗಿ ಮುಂದರಿಯಲಿ. ಅಬ್ಜೆಕ್ಷನ್ಸ್ ಗಳಿಂದ ಸೇವೆ ಇಫೆಕ್ಟ್ ಆಗ್ಬಾರ್ದು, ಅದರ ಒಂದು ಪರಿಣಾಮ ಉಂಟಾಗಬಾರದು ಅಂತ ಹೇಳಿ ಅವನೇನ್ ಮಾಡ್ಬಿಟ್ಟ ಅಂದ್ರೆ, ನೀನು ಸುನ್ನತಿ ಮಾಡಿಸ್ಕೊಂಡ್ ಬಿಡು, ಯಾಕಂದ್ರೆ ನೀನ್ ಯಹೂದ್ಯರ ಮಧ್ಯದಲ್ಲಿ ಸೇವೆ ಮಾಡಬೇಕಾಗ್ತದೆ. ಆದ ಕಾರಣ ಅವರು ನಿಮಗೆ ಕೋಆಪರೇಷನ್ ಕೊಡ್ತಾರೆ ಮತ್ತು ಅವರ ಮೂಲಕವಾಗಿ ನಾವು ಸಾಕಷ್ಟು ಸ್ವಾರ್ಥ ಸೇವೆಯನ್ನ ಮುಂದರ್ಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಎಂಬಂತಹ ಒಂದು ನಿರ್ಧಾರ ತೆಗೆದುಕೊಂಡು ಪೌಲನು ಏನ್ ಮಾಡ್ಬಿಟ್ಟ ಅಂತಂದ್ರೆ ತಿಮೋತಿನಿಗೆ ಸುನ್ನತಿಯನ್ನ ಮಾಡಿಸಿದ. ದಟ್ಸ್ ದ ಓನ್ಲಿ ಇನ್ಸ್ಟನ್ಸ್. ಬೇರೆ ಯಾವುದೇ ಸ್ಥಳದಲ್ಲಿ ಈ ಮಾತು ಇಲ್ಲ. ಇದು ಯಹೂದ್ಯ ಸೇವಾ ಕ್ಷೇತ್ರವಾದ್ದರಿಂದ ಮತ್ತು ಎರಡನೇದಾಗಿ ಯಹೂದ್ಯ ತಾಯಿ ಇದ್ದದ್ದರಿಂದ ಅವನಿಗೆ ಸುನ್ನತಿ ಆಗಿರಲಿಲ್ಲ. ಆದ್ರೆ ಸುನ್ನತಿ ಆಗ್ಬಿಟ್ರೆ ಅದು ಅವ್ರ ಮಧ್ಯದಲ್ಲಿ ನಾವು ಸುಲಲಿತವಾಗಿ ಅಥವಾ ಸುರಳಿತವಾಗಿ ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಎಂಬಂತಹ ಒಂದೇ ಉದ್ದೇಶದಿಂದ ಪೌಲನು ಈ ನಿರ್ಧಾರ ತೆಗೆದುಕೊಂಡು ಮಾಡಿಸಿದನು ಅಂತ ಹೇಳಿ ನಾವು ತಿಳ್ಕೊಳ್ಬೇಕು ಅಷ್ಟೇ. ದೇರ್ ಇಸ್ ನೋ ಕಾಂಟ್ರವರ್ಷಿ ಆರ್ ದೇರ್ ಇಸ್ ನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಆಮೇಲೆ ಏನಾಗ್ತದೆ ಅಂತಂದ್ರೆ ಅವರು ಸಂಚಾರ ಮಾಡುತ್ತಿರುವಾಗ ಯೆರೂಸಲೇಮಿನಿಂದ ಅಪೊಸ್ತಲರ ಸಭೆ ಹಿರಿಯರು ನಿರ್ಣಯಿಸಿದ ವಿಧಿಗಳನ್ನು ಅವರಿಗೆ ಒಪ್ಪಿಸಿದ. ಅಲ್ಲಿ ಹೇಳ್ದ ಅವನು ಏನಂತ ಹೇಳಿ, ಸುನ್ನತಿ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಆದ್ರೆ ಇಲ್ಲಿ ಒಂದು ಎಕ್ಸೆಪ್ಷನಲ್ ಕೇಸ್ ಅಂತ ಹೇಳಿ ಅವನು ಮಾಡಿಸಿ ಎಲ್ಲಾ ವಿಧಿಗಳನ್ನ ಅವನು ಒಪ್ಪಿಸ್ತಾನೆ ಅಂತ ಹೇಳಿ ಅಲ್ಲಿ ಹೇಳಲಾಗಿದೆ. ಆಮೇಲೆ ಇವುಗಳನ್ನ ನೀವು ಅನುಸರಿಸಿ ನಡೆಯಬೇಕೆಂದು ಬೋಧಿಸಿದನು. ಯಾವುದು ನಿರ್ಧಾರ ತೆಗೆದುಕೊಂಡಂತಹ ವಿಷಯಗಳನ್ನ ಅಂದ್ರೆ ದೇವರ ವಾಕ್ಯವನ್ನ ನಾವು ಅನುಸರಿಸಿ ನಡೆಯಬೇಕು. ಹೀಗಿರುವಾಗ ಸಭೆಗಳು ಕ್ರಿಸ್ತನ ನಂಬಿಕೆಯಲ್ಲಿ ದೃಢವಾಗುತ್ತಾ. ಸೊ ಎರಡು ಅಲ್ಲಿ ವಿಷಯಗಳನ್ನ ನಾವು ನೋಡ್ತೇವೆ. ಮೊದಲನೇದಾಗಿ ಏನಂತೇಳಿ, ಕ್ರಿಸ್ತನ ನಂಬಿಕೆಯಲ್ಲಿ ಸಭೆಗಳು ದೃಢವಾಗುತ್ತಾ ಇದ್ವು. ಸೊ ದಿ ಬಿಕಮ್ ಫರ್ಮ್, ದಿ ಬಿಕಮ್ ಕಾನ್ಫಿಡೆಂಟ್. ಈ ದೇವರ ವಾಕ್ಯದಲ್ಲಿ ಅವು ಏನಾದವು ಅಂತ, ಕ್ರಿಸ್ತನ ನಂಬಿಕೆಯಲ್ಲಿ ಅವು ದೃಢವಾದವು ಎಂಬುದಾಗಿ ಅಲ್ಲಿ ಹೇಳಲಾಗಿದೆ. ಎರಡನೇದಾಗಿ ಸಂಖ್ಯೆಯಲ್ಲಿಯೂ ಸಹ ದಿನೇ ದಿನೇ ಹೆಚ್ಚುತ್ತಾ ಬಂದವು. ಸೊ ದೇರ್ ವಾಸ್ ಎ ಡಬಲ್ ಇಫೆಕ್ಟ್. ಮೊದಲನೇದಾಗಿ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾದವು, ಎರಡನೇದಾಗಿ ದಿನೇ ದಿನೇ ಹೆಚ್ಚುತ್ತಾ ಬಂದವು ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಆದ ಕಾರಣ ಈ ದಿವಸಗಳಲ್ಲಿ ನಾವು ಸಭೆಗಳ ವಿಷಯವಾಗಿ ನೋಡ್ತೇವೆ. ಕ್ರಿಸ್ತ ನಂಬಿಕೆಯಲ್ಲಿ ನಮ್ಮ ಸಭೆಗಳು ಹೇಗಿವೆ ಎಂಬುದನ್ನ ನಾವು ಸ್ವಲ್ಪ ತಿಳ್ಕೊಳ್ಳೋದು ಬಹಳ ಅವಶ್ಯ. ಕ್ರಿಸ್ತ ನಂಬಿಕೆಯಲ್ಲಿ ನಮ್ಮ ಸಭೆಗಳು ದೃಢವಾಗಿರಬೇಕು. ಕ್ರಿಸ್ತ ದೇವರ ವಾಕ್ಯದ ಅಭ್ಯಾಸ ನಡಿಬೇಕು, ಆತ್ಮಗಳು ರಕ್ಷಣೆ ಹೊಂದಬೇಕು, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಬೇಕು. ಆಮೇಲೆ ದಿನೇ ದಿನೇ ಹೆಚ್ಚುತ್ತಾ ಬರ್ಬೇಕು. ಸುಮ್ನೆ ನಾವು ಶುಡ್ ನಾಟ್ ಬಿ ಕಂಟೆಂಟ್, ಈಗ ಅದಾವ್ ಬಿಡಪ, ಈಗ ಸಭೆಗಳು ಅದಾವ್ ಸಾಕು. ಇಲ್ಲ, ನಾವು ಸಭೆಗಳು ಹೆಚ್ಚಾಗುವಂತಹ ರೀತಿಯಲ್ಲಿ ಅಂದ್ರೆ ಆತ್ಮಗಳನ್ನ ನಾವು ಗೆಲ್ತಾ ಹೋಗ್ಬೇಕು, ಸಭೆಗಳು ಸೇರುವಂತಹದ್ದು ಹೆಚ್ಚಾಗ್ಬೇಕು. ಈ ರೀತಿಯಾದಂತಹ ವಿಷಯಗಳು ಆಗಿನ ಕಾಲದಲ್ಲಿ ನಡೆದು ಅಂತ ಹೇಳಿ ನಮಗ ಈ ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯದ ಮೊದಲಿನ 5 ವಚನಗಳು ನಮಗ ತಿಳಿಸ್ಕೊಡ್ತವೆ. ಅರ್ಥ ಆಯ್ತು ಅಂತ ಹೇಳಿ ಅನಿಸ್ತದೆ. ಆದ ಕಾರಣ ನಾನು ರಿಪೀಟ್ ಮಾಡೋದಿಲ್ಲ, ಈಗಾಗಲೇ ಸಮಯ ದಾಟ್ತಾ ಇದೆ. ಮುಂದೆ ಯಹೂದ್ಯರಾದ್ರೂ ಅಲ್ಲಿ ಅಡ್ಡಿ ಆಗ್ಬಾರ್ದು ಅಂತ ಹೇಳಿ ಅವನು ಅಲ್ಲಿ ಸುನ್ನತಿ ಮಾಡಿಸ್ತಾನೆ. ಇದು ಒಂದು ರಕ್ಷಣೆ ವಿಷಯಕ್ಕೆ ಸಂಬಂಧಿಸಿದ್ದಲ್ಲ. ಸುನ್ನತಿ ಆದ್ರೆ ರಕ್ಷಣೆ ಆಗ್ತದೆ ಅಂತ ಹೇಳಿ ಇಲ್ಲ. ದೇವರ ಕೃಪೆಯಿಂದ ಯೇಸು ಸ್ವಾಮಿಯನ್ನು ನಂಬುವಾಗ ರಕ್ಷಣೆ ಆಗ್ತದೆ ಹೊರತು ಈ ಒಂದು ಸಂಪ್ರದಾಯದಿಂದ ಅಲ್ಲ. ಆದ್ರೆ ಅದು ಸ್ವಾರ್ಥ ಸೇವೆಗೆ ಒಂದು ಅನುಕೂಲ ಆಗಲಿ ಮತ್ತು ಅವನು ಯಹೂದ್ಯನಾಗಿದ್ದ, ಅವನಿಗೆ ಸುನ್ನತಿ ಆಗಿರ್ಲಿಲ್ಲ ಎನ್ನುವಂತಹ ಈ ಒಂದು ವಿಷಯದಿಂದ ಆ ಒಂದು ಕಾರ್ಯವನ್ನು ಅಲ್ಲಿ ಮಾಡಬೇಕಾಗ್ತದೆ ಅಂತ ಹೇಳಿ ಇಲ್ಲಿ ನಾವು ಕಂಡುಕೊಳ್ತೇವೆ. ಆಮೇಲೆ ಮುಂದೆ ನಾವು 5ನೇ ವಚನಕ್ಕೆ ಬರುವಾಗ ಅಲ್ಲಿ 2 ವಿಷಯಗಳಾದವು. ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾದವು, ಸಭೆಗಳು ಹೆಚ್ಚುತ್ತಾ ಬಂದವು ಅಂತೇಳಿ. 6ನೇ ವಚನಕ್ಕೆ ಬರುವಾಗ ಪೌಲನ 2ನೇ ಒಂದು ಮಿಷನರಿ ಪ್ರಯಾಣ ಅಥವಾ ಸ್ವಾರ್ಥ ಸೇವೆ ಪ್ರಯಾಣ, ಸೆಕೆಂಡ್ ಮಿಷನರಿ ಜರ್ನಿ ಅಂತ ಹೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ಈಗಾಗಲೇ ಆರಂಭ ಆಗಿದೆ. ಅದು 15ನೇ ಅಧ್ಯಾಯದ ಕೊನೆಯ ಒಂದು ಪರಿಚ್ಛೇದದಲ್ಲಿ ಅದರ ಆರಂಭ ಆಗಿದೆ. ಈಗ ಇಟ್ ಕಂಟಿನ್ಯೂಸ್. ಫಿಲಿಪ್ಪಿಯಲ್ಲಿ ಆಗ್ತಕ್ಕಂತಹ ಒಂದು ಸ್ವಾರ್ಥ ಸೇವೆಯನ್ನ ನಾವು ಈಗ ನೋಡ್ಲಿಕ್ಕಿದ್ದೇವೆ. ಈಗ ಇಲ್ಲಿ ಬಹಳ ಒಂದು ವಿಶೇಷವಾದಂತಹ ಒಂದು ಮಾರ್ಗದರ್ಶನ ಅಲ್ಲಿ ನಾವು ಕಂಡುಕೊಳ್ತೇವೆ. ದೇವರ ಸೇವೆ ಎಷ್ಟು ಸ್ಪಷ್ಟವಾಗಿ ಮತ್ತು ಮಾರ್ಗದರ್ಶಿತವಾದಂತಹ ಒಂದು ಸೇವೆ ಆಗಿತ್ತು ಅಂತ ಹೇಳಿ ಈ ಒಂದು 6ರಿಂದ 11 ವಚನಗಳು ನಮಗೆ ತಿಳಿಸ್ತವೆ. ಅದ್ ಕಾರಣ ಲಕ್ಷ್ಯ ಕೊಟ್ಟು ಕೇಳ್ರಿ. ಸತ್ಯವೇದ ಇದ್ದವರು ತೆಗೆದು ಅದನ್ನ ನಾನು ಹೇಳ್ತಾ ಇರುವಾಗ ನೋಡ್ತಾ ಹೋಗ್ರಿ, ಆಗ ನಿಮಗದು
ನಿಮಗೆ ಖಾತ್ರಿ ಆಗ್ತದೆ ಮತ್ತು ನಿಮ್ ನೆನಪಿಗೆ ಉಳಿತದೆ. ಹಾಸ್ಯ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರಾತ್ಮನನ್ನು ತಡೆದದ್ದರಿಂದ. ಈಗ ಅದೇ ಹೇಳ್ದಲ್ಲ, ನಿಮ್ ಮ್ಯಾಪ್ ನಿಮ್ ಮುಂದಿದ್ರೆ ಇದು ಬಹಳಷ್ಟು ನಿಮ್ಗ ಅರ್ಥ ಆಗ್ತದೆ. ಈಗ ಇವರು ಕಿಲಿಕ್ಯ ಪ್ರಾಂತದಲ್ಲಿ ಮುಂದರಿದಿದ್ದಾರೆ. ಎಲ್ಲಿಂದ? ಯೆರೂಸಲೇಮಿನಿಂದ ಅಂತ್ಯೋಕ್ಯ, ಅಂತ್ಯೋಕ್ಯದಿಂದ ಕಿಲಿಕ್ಯ, ಕಿಲಿಕ್ಯದಿಂದ ಮುಂದೆ ಅವರು ಹಾಗೆ ಸುವಾರ್ಥ ಸೇವೆಯನ್ನ ಮುಂದರಿಸಬೇಕು ಅಂತ ಹೇಳಿ ಇದ್ದಾರೆ. ಯಾರು? ಪೌಲ ಮತ್ತು ಸೀಲ. ಉತ್ತರಕ್ಕೆ ಹೋದ ಹಾಗೆ ಅಲ್ಲಿ ಗಲಾತ್ಯ ಬರ್ತದೆ. ಗಲಾತ್ಯ ಉತ್ತರ ಭಾಗದಲ್ಲಿ, ಇನ್ನು ಹೆಚ್ಚು ಉತ್ತರಕ್ಕೆ ಹೋದ್ರೆ ಗಲಾತ್ಯ ಬರ್ತದೆ. ಸೊ ಪೌಲ ಮತ್ತು ಸೀಲರು ಏನ್ ವಿಚಾರ ಮಾಡಿದ್ರು ಅಂತಂದ್ರೆ, ಈಗ ನಾವು ಹೋಗ್ತಾ ಇರುವಾಗ ಈ ಗಲಾತ್ಯ ಭಾಗವನ್ನ ಮುಗಿಸ್ಬಿಡೋಣ, ಅಂದ್ರೆ ಈ ಭಾಗ ಕವರ್ ಆಗ್ಬಿಡ್ತದೆ, ಆಮೇಲೆ ನಮಗ ಮುಂದೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಅವರ ಒಂದು ವಿಚಾರ ಇತ್ತು. ಆದ ಕಾರಣ ಇಲ್ಲಿ ನೋಡಿ ಸ್ಪಷ್ಟವಾಗಿ ಹೇಳ್ತಾರೆ, ಹಾಸ್ಯ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದು. ಇದು ಯಾರ ವಿಚಾರ ಆಗಿತ್ತು? ಅಲ್ಲಿ ಹೋಗಿ ನಾವು ಸ್ವಾರ್ಥ ಸಾರಬೇಕು. ಹಾಸ್ಯ ಅಂತಂದ್ರೆ ಏಷ್ಯಾ ಮೈನರ್, ಹಾಸ್ಯ ಅಂತಂದ್ರೆ ಏಷ್ಯಾ ಮೈನರ್. ಏಷ್ಯಾ ಮೈನರ್ಗೆ ನಾವು ಹೋಗಿ ಸ್ವಾರ್ಥ ಸಾರಬೇಕು ಅಂತ ಹೇಳಿ ಪೌಲ ಸೀಲರ ವಿಚಾರ ಇದ್ರೂ ಕೂಡ, ಅಂದ್ರೆ ಅದು ಸಮಂಜಸವಾದಂತಹ ವಿಚಾರ ಆಗಿತ್ತು. ಅಂದ್ರೆ ಸ್ವಂತ ವಿಚಾರ ಅಂತ ಅಲ್ಲ, ಹೋಗ್ತಾ ಹೋಗ್ತಾ ಮಾಡ್ಕೊಂಡು ಹೋಗ್ಬೇಕು ಎನ್ನುವಂತ ವಿಚಾರ ಅಷ್ಟೇ. ಆದ್ರೆ ಅದಕ್ಕೆ ಪವಿತ್ರಾತ್ಮ ಸಮ್ಮತಿಸ್ಲಿಲ್ಲ. ಸಿ, ದಿಸ್ ಈಸ್ ದ ಥಿಂಗ್ ದಟ್ ವಿ ಹ್ಯಾವ್ ಟು ಆಲ್ವೇಸ್ ಅಂಡರ್ಸ್ಟ್ಯಾಂಡ್. ಸತ್ಯವೇದದ ಒಂದು 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 ಸೌಂದರ್ಯ ಅಥವಾ ಒಂದು ಅತ್ಯುತ್ತಮವಾದಂತಹ ವಿಚಾರಗಳು, ಸುಂದರವಾದಂತಹ ಸಂಗತಿಗಳು ನಮಗೆ ಏನ್ ತಿಳಿಸ್ತವೆ ಅಂತಂದ್ರೆ, ದೇವರ ಆತ್ಮನು ಅಂದ್ರೆ ಪವಿತ್ರಾತ್ಮನು ಯಾವ ರೀತಿಯಾಗಿ ತನ್ನ ಕಾರ್ಯವನ್ನ ಮಾಡ್ತಾನೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಮನುಷ್ಯನು ತನ್ನ ಪ್ಲಾನಿಂಗ್, ಲಾಟ್ ಆಫ್ ಸ್ಟ್ರಾಟಜೀಸ್, ಲಾಟ್ ಆಫ್ ಪ್ಲಾನಿಂಗ್ ನಾವು ಮಾಡ್ತೇವೆ. ಹೀಗ್ ಮಾಡಿದ್ರೆ ಒಳ್ಳೇದಾಗ್ತದೆ, ಹೋಗುವಾಗ ಇಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಅದನ್ನ ಮಾಡ್ಬೇಕು, ಇವ್ರಿಗೆ ಬಟ್ಟೆ ಆಗ್ಬೇಕು ಅಂತ ಹೇಳಿ ಎಷ್ಟೋ ನಾವು ಪ್ಲಾನಿಂಗ್ ಮಾಡ್ತೇವೆ. ಆದ್ರೆ ದೇವರ ವಿಚಾರ ಬೇರೆನೆ ಇರ್ತದೆ. ನೆನ್ಪಿಟ್ಕೊಡ್ರಿ, ಬಹಳ ಪ್ರಾಕ್ಟಿಕಲ್ ಆಗಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ನಾವು ಮಾಡುವಂಥದ್ದು ನಮಗ್ ಚಲೋ ಅನಿಸ್ತದೆ, ಆದ್ರೆ ದೇವ್ರು ಮಾಡುವಂಥದ್ದು ಏನಿರ್ತದೆ ಅಂತಂದ್ರೆ ಎಲ್ಲರಿಗೂ ಚಲೋ ಅನಿಸ್ತದೆ. ದಟ್ ವಿ ಹ್ಯಾವ್ ಟು ಆಲ್ವೇಸ್ ಅಕ್ಸೆಪ್ಟ್ ಅಂಡ್ ದಟ್ ವಿ ಹ್ಯಾವ್ ಟು ಫಾಲೋ. ಇಲ್ಲಿ ಅದನ್ನೇ ಆಗ್ತದೆ ನೋಡ್ರಿ. ಅಲ್ಲಿ ಅವರು ಹಾಸ್ಯ ಸೀಮೆಗೆ ಅಂದ್ರೆ ಏಷ್ಯಾ ಮೈನರ್ಗೆ ಹೋಗಿ ನಾವು ವಾಕ್ಯ ಹೇಳ್ಬೇಕು ಅಂತ ಹೇಳಿ ಹೇಳಿದಾಗ ಪವಿತ್ರಾತ್ಮನ ತಡೆದ್ರು ನಾವು. ಹಿ ಸ್ಟಾಪ್ಡ್. ದೇವರಾತ್ಮನ ಹೇಳ್ತಾನೆ, ಬೇಡ, ಅಲ್ಲಿ ಹೋಗೋಂಗಿಲ್ಲ ನೀವು ಅಂತ ಹೇಳಿ ಅವ್ರು ಏನ್ ಮಾಡ್ತಾರ ಅಂತಂದ್ರೆ, ತಡೆದ್ರಿಂದ ಅವರು ಪೃಗ್ಯ ಗಲಾತ್ಯ ಸೀಮೆಯನ್ನ ಹಾದು ಹೋಗಿ ಮೂಸ್ಯಕ್ಕೆ ಎದುರಾಗಿ ಬಂದ್ರು ಅಂತ. ಈಗ ಅವ್ರು ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ರು. ಅವ್ರು ಫಸ್ಟ್ ಎಲ್ಲಿ ಹೋಗ್ಬೇಕಂದ್ರೆ ಏಷ್ಯಾ ಮೈನರ್ಗೆ ಬೇಡ ಅಂತ ಹೇಳ್ದ ಯೇಸು ಪವಿತ್ರಾತ್ಮ. ಆಮೇಲೆ ಅವ್ರನ್ನ ನೆಕ್ಸ್ಟ್ ಅದೇ ರೂಟ್ ದಲ್ಲಿ ಅವ್ರ ಮೇಲೆ ಹೋಗ್ತಾ ಇರುವಾಗ ಅಲ್ಲಿ ಯಾವ ಊರುಗಳು ಬಂದು ಅಂತಂದ್ರೆ, ಪೃಗ್ಯ ಗಲಾತ್ಯ ಸೀಮೆಯನ್ನ ಹಾದು ಹೋಗಿ ಮೂಸ್ಯಕ್ಕೆ ಎದುರಾಗಿ ಬಂದಾಗ ಬಿಥುನ್ಯಕ್ಕೆ ಹೋಗುವ ಪ್ರಯತ್ನ ಮಾಡಿದ್ರು. ಇವೆಲ್ಲ ಊರುಗಳು ನಿಮ್ಗೆ ಆ ಮ್ಯಾಪ್ ನೋಡಿದ್ರೆ ನಿಮ್ ಕಣ್ಣು ಮುಂದೆ ಬಂದ್ಬಿಡ್ತಾವ. ಅದಕ್ಕೆ ನೆಕ್ಸ್ಟ್ ಟೈಮ್ ಮ್ಯಾಪ್ ತೆಗೆದುಕೊಂಡು ಬರ್ರಿ, ಅಥವಾ ನಾನು ಪ್ರಯತ್ನ ಮಾಡ್ತೇನೆ ಅದನ್ನ ಹೆಂಗ ನಿಮ್ಗ ಇಲ್ಲಿ ತೋರಿಸ್ಬೇಕು ಅಂತ ಹೇಳಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಎಸೆನ್ಷಿಯಲ್ ಆಲ್ಸೋ. ಇರ್ಲಿ, ಈಗ ಅವ್ರು ಏನ್ ಮಾಡಿದ್ರು, ಇಷ್ಟೆಲ್ಲ ಊರುಗಳಿಗೆ ಹೋದ್ರು. ಅವ್ರು ಪೃಗ್ಯ ಗಲಾತ್ಯ ಸೀಮೆ ಹಾದು ಹೋಗ್ತಿರುವಾಗ ಮೂಸ್ಯಕ್ಕೆ ಎದುರಾಗಿ ಬಂದು ಬಿಥುನ್ಯಕ್ಕೆ ಹೋಗೋ ಪ್ರಯತ್ನ ಮಾಡಿದ್ರು. ಆಗ ಏನಾಗ್ತದೆ ನೋಡ್ರಿ, ಅಲ್ಲಿಯೂ ಸಹ ಯೇಸುವಿನ ಆತ್ಮನು ಅವರಿಗೆ ಹೋಗಗೊಡಿಸ್ಲಿಲ್ಲ. ನಾನು ಹೇಳ್ದಲ್ಲ ನಿಮ್ಗೆ, ಏಷ್ಯಾ ಮೈನರ್, ಗಲೇಷ್ಯಾ, ಮುಂದೆ ಬರ್ತದೆ ಗಲಾತ್ಯ. ಗಲೇಷ್ಯಾ ಅಂತಂದ್ರೆ ಅದು ಒಂದು ದೊಡ್ಡ ಭಾಗ, ಅದು ಉತ್ತರ ಭಾಗದಲ್ಲಿ ಇರ್ತಕ್ಕಂತಹ ಒಂದು ದೊಡ್ಡ ಒಂದು ಬಿಗ್ ಏರಿಯಾ. ಅಲ್ಲಿ ಹೋಗ್ಬೇಕು ಅಂತ ಹೇಳಿ, ಅಂದ್ರೆ ಇಟ್ ವಾಸ್ ಆನ್ ದ ರೂಟ್, ಎನ್ ರೂಟ್ ಸೇವೆ ಮಾಡಬೇಕು ಅಂತ ಅವ್ರದ್ದು ಒಂದು ವಿಚಾರ ಇತ್ತು, ಸಮಂಜಸವಾದಂಥದ್ದು. ಆದ್ರೆ ಅಲ್ಲಿಯೂ ಸಹ ಕ್ರಿಸ್ತನ ಆತ್ಮನು ಅಂತಂದ್ರೆ ಪವಿತ್ರಾತ್ಮನು ಅವರಿಗೆ ಬೇಡ ಅಂತ ಹೇಳಿದ್ರು. ನೋ, ದಿಸ್ ಇಸ್ ನಾಟ್ ದ ಏರಿಯಾ ದಟ್ ಯು ಹ್ಯಾವ್ ಟು ವರ್ಕ್. ಹೇಳ್ತಾನೆ ನೋಡ್ರಿ ಸ್ಪಷ್ಟವಾಗಿ, ಯೇಸುವಿನ ಆತ್ಮನು ಅವರನ್ನು ಹೋಗಗೊಡಿಸಲಿಲ್ಲ. ಯೇಸುವಿನ ಆತ್ಮನ ಅಂತಂದ್ರೆ ಯಾರು? ಪವಿತ್ರಾತ್ಮನ ಅವನಿಗೆ ಬೇಡ ಅಂತ ಹೇಳಿದಾಗ ಅಲ್ಲಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಆಗ ಅವರು ಮೂಸ್ಯವನ್ನು ಸುಮ್ಮನೆ ದಾಟಿ ತ್ರೋವಕ್ಕೆ ಬಂದರು. ಸೊ ದ ನೆಕ್ಸ್ಟ್ ಸ್ಟೇಷನ್ ವಾಸ್, ದ ನೆಕ್ಸ್ಟ್ ಪ್ಲೇಸ್ ವಾಸ್ ತ್ರೋವಾಸ್. ತ್ರೋಗೆ ಬಂದ್ರು ಅಂತ ಹೇಳಿ ನಮಗ ತಿಳಿಯುತ್ತದೆ. ನೋಡ್ರಿ, ಎರಡು ಕಡೆಗಳಲ್ಲಿ ದೇವರು ತಡೆದನು, ಯೇಸುವಿನ ಆತ್ಮನು ತಡೆದನು ಅಂತ ಹೇಳಿ ಎರಡು ಭಾಗಗಳಲ್ಲಿ ನಾವು ನೋಡಿ. ಇವರ ಸ್ಟ್ರಾಟಜಿ ಆರ್ ಪ್ಲಾನಿಂಗ್ ಆರ್ ವಾಟ್ ಎವರ್ ಇಟ್ ಈಸ್ ಡಿಡ್ ನಾಟ್, ಇಟ್ ವಾಸ್ ನಾಟ್ ಅಪ್ರೂವ್ಡ್ ಬೈ ಗಾಡ್ ಅಂತ ಹೇಳಿ ಹೇಳ್ಬೋದು. ಆದ್ರೆ ಅವರಿಗೆ ದೇವರು ತನ್ನ ಮಾರ್ಗದರ್ಶನ ಕೊಡ್ತಾ ಹೋಗ್ತಾನೆ. ಆಮೇಲೆ ಅವರು ಎಲ್ಲಿ ಹೋಗಿ ನಿಂತ್ರು ಅಂತಂದ್ರೆ ತ್ರೋವದಲ್ಲಿ ಹೋಗಿ ನಿಂತ್ರು. ತ್ರೋವಾ ಇಸ್ ಆಲ್ಸೋ ಅನದರ್ ಪ್ಲೇಸ್.
ಧ್ರುವದಲ್ಲಿ ನಿಂತಾಗ ಒಂದು ಮತ್ತೊಂದು ಘಟನೆಯಲ್ಲಿ ನಡೀತದೆ ನೋಡ್ರಿ. ಅಲ್ಲಿ ಏನಾಗ್ತದೆ ಅಂತಂದ್ರೆ, ಅಲ್ಲಿ ರಾತ್ರಿ ಕಾಲದಲ್ಲಿ ಪೌಲನಿಗೆ ಒಂದು ದರ್ಶನವಾಯಿತು. ನೋಡ್ರಿ ಎಷ್ಟು ವಿಧ ವಿಧವಾದಂತಹ ಸಂಗತಿಗಳನ್ನ ನಾವು ಅಪೊಸ್ತಲರ ಕೃತ್ಯದಲ್ಲಿ ಕಾಣ್ತೇವೆ. ವಿವರಿಸ್ಲಿಕ್ಕೆ ಸಮಯ ಇಲ್ಲ, ಆದ್ರೆ ಬಹಳ ಸುಂದರವಾದಂತಹ ವಿಚಾರಗಳು. ನೀವು ಸ್ವಲ್ಪ ಅಭ್ಯಾಸ ಮಾಡ್ರಿ ಅದನ್ನ. ದೇವ್ರು ಯಾವ್ಯಾವ ರೀತಿಯಾಗಿ ಅವ್ರನ್ನ ನಡೆಸಿದ, ಯಾವ ವಿಧವಾಗಿ ನಡೆಸಿದ ಅಂತ ಹೇಳಿ ನೀವು ಒಂದು ಲಿಸ್ಟ್ ಮಾಡ್ಕೊಡ್ರಿ. ಆಗ ನಿಮ್ಗೆ ಗೊತ್ತಾಗ್ಬಿಡ್ತದೆ ಏನಂತ ಹೇಳಿ. ದೇವರ ಮಾರ್ಗದರ್ಶನ ಎಷ್ಟು ವಿಶೇಷವಾಗಿರ್ತದೆ, ವಿಧ ವಿಧವಾಗಿರ್ತದೆ ಎಂಬುದನ್ನ ನೀವು ಕಂಡುಕೊಳ್ತೀರಿ. ಇಲ್ಲಿ ಏನಾಗ್ತದೆ ಅಂತಂದ್ರೆ, ಅಲ್ಲಿ ರಾತ್ರಿ ಕಾಲದಲ್ಲಿ ಪೌಲನಿಗೆ ಒಂದು ದರ್ಶನವಾಯ್ತು. ಅದೇನಂತಂದ್ರೆ, ಮೆಕೆದೋನ್ಯ ದೇಶದವನಾದಂತ ಒಬ್ಬ ಮನುಷ್ಯನು ನಿಂತುಕೊಂಡು, ಈಗ ಒಬ್ಬ ಮನುಷ್ಯನೇ ಅವನಿಗೆ ದರ್ಶನದಲ್ಲಿ ಕಾಣ್ತಾನೆ. ದೇವದೂತ ಅಲ್ಲ, ಒಬ್ಬ ಮನುಷ್ಯ ಕಾಣ್ತಾನೆ ಅವನಿಗೆ. ಪವಿತ್ರಾತ್ಮನವರಿಗೆ ಅಲ್ಲಿ ಅಂದ್ರೆ ಈ ಒಂದು ದೃಶ್ಯದಲ್ಲಿ ಪವಿತ್ರಾತ್ಮನನ್ನ ಅಲ್ಲಿ ನಾವು ನೋಡುದಿಲ್ಲ, ಆದ್ರೆ ಒಬ್ಬ ಮನುಷ್ಯನು ನಿಂತ್ಕೊಂಡು ಅವನೇನ್ ಮಾಡ್ತಾ ಇದ್ದಾನೆ ನೋಡ್ರಿ. ಮೆಕೆದೋನ್ಯ ದೇಶನಾದಂತಹ ಒಬ್ಬ ಮನುಷ್ಯನು ನಿಂತುಕೊಂಡು, ನೀನು ಸಮುದ್ರವನ್ನು ದಾಟಿ ಮೆಕೆದೋನ್ಯಕ್ಕೆ ಬಂದು ನಮಗೆ ನೆರವಾಗಬೇಕು. ಮೆಕೆದೋನಿಯಾ ಅಂತಂದ್ರೆ ಯಾವುದು? ಮ್ಯಾಸಿಡೋನಿಯಾ ಅಂತ ಹೇಳ್ತೀವಲ್ಲ ಇಂಗ್ಲಿಷ್ ನಲ್ಲಿ. ಮ್ಯಾಸಿಡೋನಿಯಾ ಅಂತಂದ್ರೆ ಇನ್ನು ಫರ್ದರ್ ಈ ಹೊಟ್ಟಗು ಅಂದ್ರೆ ಗಲಾತ್ಯ ಅಂತ ಹೇಳಿ, ಗಲೇಷ್ಯ ಅಂತ ಹೇಳಿ ನೋಡಿದಿವಲ್ಲ, ಅದನ್ನೆಲ್ಲ ದಾಟಿ ಇನ್ನೂ ಬಹಳ ಮುಂದೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಬರ್ತದೆ ಯಾವುದು? ಮೆಕೆದೋನಿಯಾ ಬರ್ತದೆ. ಅದಕ್ಕೆ ಸಮುದ್ರ ಸಹ ದಾಟಬೇಕಾಗ್ತದೆ. ಅದಕ್ಕೆ ಏನಾಗ್ತದೆ, ಅಲ್ಲಿ ನಮಗ ಬಂದು ಸಹಾಯ ಮಾಡು ಅಂತ ಹೇಳಿ ಆ ಮೆಕೆದೋನಿಯದ ಮನುಷ್ಯನು ಅವನಿಗೆ ಆ ದರ್ಶನದಲ್ಲಿ ಕಾಣಿಸಿಕೊಂಡು ಹೇಳ್ತಾನೆ. ನೋಡ್ರಿ ಎಷ್ಟು ವಿಶೇಷವಾದಂತಹ ರೀತಿಯಲ್ಲಿ ದೇವರ ಸೇವೆ ನಡೀತದೆ. ಅದನ್ನ ಪೌಲನು ಯೋಚಿಸ್ಲಿಕ್ಕಿಲ್ಲ, ಸೀಲನು ಯೋಚಿಸಿರ್ಲಿಕ್ಕಿಲ್ಲ, ತಿಮೋತಿನೂ ಯೋಚಿಸಿರ್ಲಿಕ್ಕಿಲ್ಲ. ಆದ್ರೆ ದೇವರು ಅದನ್ನ ತನ್ನದೇ ವಿಧವಾದ ರೀತಿಯಲ್ಲಿ ಅದನ್ನ ಮಾಡ್ತಾ ಇದ್ದಾನೆ. ಸೊ ಗಾಡ್ಸ್ ವೇಸ್ ಆರ್ ವೆರಿ ವೆರಿ ಪವರ್ಫುಲ್. ಗಾಡ್ಸ್ ವೇಸ್ ಆರ್ ವೆರಿ ವೆರಿ ಏನಂತಾರೆ ಅದಕ್ಕೆ, ಪಿನ್ ಪಾಯಿಂಟೆಡ್. ಅದು ಬಹಳ ನೇರವಾಗಿ ನಮಗ ತೋರಿಸುವಂತಹ ಒಂದು ಮಾರ್ಗದರ್ಶನ ಆಗಿರ್ತದೆ ಅಂತ ಹೇಳಿ ನಾವು ಈ ಭಾಗದಿಂದ ಕಾಣ್ತೇವೆ. ಈಗ ಏನಾಗ್ತದೆ ನೋಡ್ರಿ, ಅವನನ್ನು ಬೇಡಿಕೊಳ್ಳುತ್ತಿದ್ದನು. ಯಾರನ್ನ? ಪೌಲ ಮತ್ತು ಸೀಲಾರನ್ನು. ಆಗ ಏನಾಗ್ತದೆ ಅಂತಂದ್ರೆ, ಅವನಿಗೆ ಆ ದರ್ಶನವಾದ ಮೇಲೆ ಆ ಸೀಮೆಯವರಿಗೆ ಸ್ವಾರ್ಥಿಯನ್ನು ಸಾರುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ ಎಂದು ನಾವು ನಿಶ್ಚಯಿಸಿಕೊಂಡು ಕೂಡಲೇ ಮೆಕೆದೋನ್ಯಕ್ಕೆ ಹೊರಟು ಹೋಗುವ ಪ್ರಯತ್ನ ಮಾಡಿದೆವು. ನೋಡ್ರಿ, ಹೌ ದ ಥಿಂಗ್ಸ್ ಆರ್ ಕನ್ಫರ್ಮ್. ಈಗ ಪೌಲ ಸೀಲರ್ ಇದ್ದಾರೆ, ಅವ್ರು ತಮ್ಮ ಯೋಜನೆಯನ್ನು ಹಾಕ್ತಾ ಹೋಗ್ತಾರೆ, ಆದ್ರೆ ಎಲ್ಲ ಅಡೆತಡೆ ಬರ್ತಾ ಇವೆ. ಈಗ ಅಲ್ಲಿ ಮೆಕೆದೋನಿಯಕ್ಕೆ ಹೋಗ್ಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಒಂದು ನಿರ್ದೇಶನ ಸಿಕ್ಕಾಗ ಅವರು ಖಚಿತ ಮಾಡ್ಕೊಂಡ್ರು, ಎಸ್, ಇಟ್ ಈಸ್ ದ ಡೈರೆಕ್ಷನ್ ಆಫ್ ಗಾಡ್ ಅಂಡ್ ವಿ ಹ್ಯಾವ್ ಟು ಗೋ ಟು ಮ್ಯಾಸಿಡೋನಿಯಾ ಅಂಡ್ ವಿ ಹ್ಯಾವ್ ಟು ಪ್ರೀಚ್ ದ ಗಾಸ್ಪಲ್ ದೇರ್ ಅಂತ ಹೇಳಿ ಖಚಿತ ಮಾಡಿಕೊಂಡು ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಸ್ವಾರ್ಥಿಯನ್ನು ಸಾರುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ ಎಂದು ನಾವು ನಿಶ್ಚಯಿಸಿಕೊಂಡ ಕೂಡಲೇ ಮೆಕೆದೋನ್ಯಕ್ಕೆ ಹೊರಟು ಹೋಗುವ ಪ್ರಯತ್ನ ಮಾಡಿದೆವು ಕೂಡಲೇ. ಸೊ ದೇ ಡಿಡ್ ನಾಟ್ ವೇಸ್ಟ್ ಟೈಮ್. ಯಾವಾಗ ದೇವರ ನಿರ್ದೇಶನ ಖಚಿತವಾಯಿತು ಅವಾಗ ದೇ ಡಿಡ್ ನಾಟ್ ವೇಸ್ಟ್ ಎನಿ ಟೈಮ್. ಕೂಡಲೇ ಅವರು ಹೊರಟೆ ಬಿಟ್ರು ಅಂತ ಹೇಳಿ ನಮಗ ಅಲ್ಲಿ ಕಾಣ್ತದೆ. ನಾವು ತ್ರೋವದಿಂದ, ಎಲ್ಲಿದ್ರು ಅವರು? ತ್ರೋವದಲ್ಲಿ. ದರ್ಶನ ಯಾವುದೋ ಒಬ್ಬ ಮನುಷ್ಯ ಬಂದು ಮಾಡಿದಂತಹ ಒಂದು ದರ್ಶನ ಎಲ್ಲಿತ್ತದು? ತ್ರೋವದಲ್ಲಿ. ಸಮುದ್ರ ಪ್ರಯಾಣ ಹೇಳಿದ್ದಲ್ಲ ಅವನು, ಸಮುದ್ರ ಪ್ರಯಾಣ ಮಾಡಿ ನೀವು ಮೆಕೆದೋನಿಯಕ್ಕೆ ಬರ್ರಿ ಅಂತ ಹೇಳಿ ಪ್ರಯಾಣ ಮಾಡಿದ್ರಂತ. ನಾವು ತ್ರೋವದಿಂದ ಸಮುದ್ರ ಪ್ರಯಾಣ ಮಾಡಿ ನೆಟ್ಟಗೆ ಸಮುದ್ರಾಕಿಗೆ ಬಂದು ಮರುದಿನ ನಯಾಪೋಲಿಗೆ ಸೇರಿ ಅಲ್ಲಿದ್ದ ಫಿಲಿಪ್ಪಿಗೆ ಮುಟ್ಟಿದೆವು. ನೋಡ್ರಿ ಎಷ್ಟು ದೊಡ್ಡ ಪ್ರಯಾಣ ಇದು, ಹಂಡ್ರೆಡ್ಸ್ ಆಫ್ ಕಿಲೋಮೀಟರ್ಸ್. ಈಗ ನಾವು ಒಂದೇ ವಚನ ಓದ್ತೇವೆ, ಆದ್ರೆ ಅದನ್ನ ಡಿಸ್ಟೆನ್ಸ್ ನೀವು ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಹಂಡ್ರೆಡ್ಸ್ ಆಫ್ ಕಿಲೋಮೀಟರ್ಸ್ ಯಾವ ಟ್ರಾವೆಲ್. ಅಂದ್ರೆ ಆಗಿನ ಕಾಲದಲ್ಲಿ ಅವರಿಗೆ ಯಾವ್ದು ಬೇಸರ ಇರ್ತಿರ್ಲಿಲ್ಲ. ದೇವರ ಸೇವೆ ಮಾಡುವಂಥದ್ದು ಎಂದಿಗೂ ಬೇಸರ ತರಬಾರದು ನಮ್ಮ ಜೀವನದಲ್ಲಿ. ಹಂಡ್ರೆಡ್ಸ್ ಆಫ್ ಕಿಲೋಮೀಟರ್ಸ್ ದೇ ಯೂಸ್ ಟು ಟ್ರಾವೆಲ್. ಸಮುದ್ರ ಪ್ರಯಾಣ ಮಾಡ್ಬೇಕಾಗ್ತಿತ್ತು. ಈಗಿನ ಹಾಗೆ ಸ್ಟೀಮರ್ಸ್ ಇರ್ಲಿಲ್ಲ, ಈಗಿನ ಹಾಗೆ ದೊಡ್ಡ ದೊಡ್ಡ ಶಿಪ್ಸ್ ಇರ್ಲಿಲ್ಲ. ಹಾಯಿ ಹಡಗುಗಳಿದ್ದು ಬಹಳ ತೊಂದರೆ ಇತ್ತು. ಗಾಳಿ ಬಂದಾಗ ಹೋಗ್ತಿದ್ವು, ಗಾಳಿ ಎಷ್ಟು ಜೋರ್ ಬೀಸ್ತದೆ ಅಷ್ಟು ಹೋಗ್ತಿದ್ದವು. ಆ ರೀತಿಯಾದಂತಹ ಪ್ರಯಾಣ. ಆದ್ರೂ ಕೂಡ ಅವರು ದೇವರ ಸೇವೆಯಲ್ಲಿ ಆಸಕ್ತಿಯನ್ನ ಎಂದು ಕಳ್ಕೊಳ್ಳಿಲ್ಲ ಅಂತ ಹೇಳಿ ಇಲ್ಲಿ ನಮಗೆ ಕಂಡು ಬರ್ತದೆ. ಆಮೇಲೆ ಸಮುದ್ರಾಕಿಗೆ ಬಂದ್ರು ಅವರು ನೆಕ್ಸ್ಟ್. ಆಮೇಲೆ ಅಲ್ಲಿಂದ ನಿಯಾಪೋಲಿಗೆ ಸೇರಿದ ಫಿಲಿಪ್ಪಿಗೆ ಬಂದು ಮುಟ್ಟಿದ್ರು. ಎಲ್ಲಿ ಬಂದ್ರು? ಫಿಲಿಪ್ಪಿಗೆ ಬಂದ್ರು. ಫಿಲಿಪ್ಪಿ ಇಸ್ ಇನ್ ಮ್ಯಾಸಿಡೋನಿಯಾ. ಅರ್ಥ ಆಯ್ತಾ ನಿಮಗೆ? ಈಗ ಆ ಮನುಷ್ಯ ಬಂದು ಹೇಳಿದಲ್ಲ ಅವ್ರಿಗೆ ದರ್ಶನದಲ್ಲಿ, ಆ ಒಂದು ಸ್ಥಳಕ್ಕೆ ಬಂದು ಸೇರಿದ್ರು ಅಂತ ಹೇಳಿ ನಮಗ ಈ ವಚನ ನಮಗ ತಿಳಿಸ್ಕೊಡ್ತು.
ನೋಡ್ರಿ ಎಷ್ಟು ಅದ್ಭುತಗಳು, ಎಷ್ಟು ಸುಂದರವಾದ ರೀತಿಯಲ್ಲಿ ಸ್ಪಷ್ಟವಾಗಿ ನಮ್ಮ ಕಣ್ಣ ಮುಂದೆ ಇಡಲ್ಪಟ್ಟಿ. ಆದ ಕಾರಣ ನೀವು ತಿಳ್ಕೊಳ್ರಿ, ಆಶೀರ್ವಾದ ಪಡ್ಕೊಳ್ರಿ, ಮತ್ತು ದೇವರ ಸೇವೆಯಲ್ಲಿ ಹೆಚ್ಚಾದ ಆಸಕ್ತಿ ವಹಿಸ್ರಿ. ದೇವರ ಮೇಲೆ ಆತ್ಕೊಂಡಾಗ ನಾವು ಖಂಡಿತವಾಗಿ ದೇವರ ಸೇವೆ ಅದು ಬಹಳ ಪ್ರಯೋಜನಕಾರಿಯಾಗಿ ನಮಗ ಕಂಡು ಬರ್ತದೆ, ಆಗ್ತದೆ ನಮ್ಮ ಜೀವನದಲ್ಲಿ. ಓಕೆ, ಈಗ ಫಿಲಿಪಿಯಲ್ಲಿ ಅಂತಂದ್ರೆ ಮೆಸಿಡೋನಿಯಾದಲ್ಲಿ, ಮೆಕೆದೋನ್ಯದಲ್ಲಿದ್ದಂತ ಫಿಲಿಪಿಯಂ ಅಂತ ಸ್ಥಳಕ್ಕೆ ಅವರು ಬಂದ್ರು ಅಂತ ಹೇಳಿ ನಮಗೆ 11ನೇ ವಚನ ಕೊನೆ ಭಾಗಕ್ಕೆ ನಾವು ಬಂದಿದ್ದೇವೆ. 12ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಬಹಳಷ್ಟು ಘಟನೆಗಳು ನಡೆದಿವೆ. ಸಮಯದ ಅಭಾವದಿಂದ ನಾನು ವಿವರಿಸುವುದಿಲ್ಲ, ಯಾಕಂದ್ರೆ ಹಿಂದೆ ನನ್ನ ರೆಗ್ಯುಲರ್ ಸ್ಟಡೀಸ್ ದಲ್ಲಿ, ಅಂದ್ರೆ ಅಪೊಸ್ತಲ ಕೃತ್ಯ ಬಿಟ್ಟು ಬೇರೆ ಒಂದು ಅಭ್ಯಾಸದಲ್ಲಿ ಅದರ ಉಲ್ಲೇಖ ನಾನು ಆಲ್ರೆಡಿ ಒಂದು ಸ್ಟಡಿ ತೆಗೆದುಕೊಂಡಿದ್ದೀನಿ. ಆದ ಕಾರಣ ಅದನ್ನ ರಿಪೀಟ್ ಮಾಡ್ಲಿಕ್ಕೆ ನನ್ನ ಮನಸ್ಸಿಲ್ಲ. ಆದ ಕಾರಣ ಮುಖ್ಯಾಂಶಗಳನ್ನು ಹೇಳಿ ಈ ಒಂದು ಅಧ್ಯಾಯವನ್ನು ಮುಗಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ದೇವರ ಸಹಾಯದಿಂದ. ಫಿಲಿಪ್ಪಿ ಎಂಬುದು ಏನಾಗಿತ್ತು? ಸೊ ಸ್ವಲ್ಪ ನಿಮ್ಗೆ ಬ್ಯಾಕ್ ಗ್ರೌಂಡ್ ಬೇಕೀಗ. ಈಗ ನೀವು ತಿಮೋತಿ ಅಂದ್ರೆ ಏನು ಗೊತ್ತಾಯ್ತು, ಈಗ ಫಿಲಿಪ್ಪಿ ಅಂತಂದ್ರೆ ಏನು ಅದು ಸ್ವಲ್ಪ ನಿಮ್ಗೆ ಗೊತ್ತಿರ್ಬೇಕು. ಸೊ these places are very important to know, to remember and to find out. ಈ ಫಿಲಿಪಿಯಲ್ಲಿ ಇತ್ತಂತಂದ್ರೆ ಮೆಕೆದೋನ್ಯದಲ್ಲಿ ಪ್ರಧಾನ ಪಟ್ಟಣ. ನೋಡ್ರಿ, 12ನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಮೇನ್ ಸಿಟಿ ಮೆಸಿಡೋನಿಯಾ, ಮೇನ್ ಸಿಟಿ ವಾಸ್ ಫಿಲಿಪ್ಪಿ ಎಂಬಂಥದ್ದು. ಮುಂದೆ ಪೌಲನು ಈ ಸಭೆಗೆ ಒಂದು ಪತ್ರ ಬರೀತಾನೆ, ಫಿಲಿಪ್ಪಿ ಅವರಿಗೆ ಬರೆದ ಪತ್ರ ಅಂತೇಳಿ, ಗೊತ್ತಲ್ಲ ನಿಮ್ಗೆ, ಎಪಿಸಲ್ ಟು ಫಿಲಿಪ್ಪಿ, ಇದೇ ಆ ಸ್ಥಳ. ಇಲ್ಲಿದ್ದಂತ ಸಭೆಗೆ ಆ ಪತ್ರವನ್ನು ಬರೀತಾನೆ. ಆದ ಕಾರಣ ಅದಕ್ಕೆ ಫಿಲಿಪ್ಪಿ ಅವರಿಗೆ ಬರೆದ ಪತ್ರ ಅಂತ ಹೇಳಿ ನಮಗ ಅಲ್ಲಿ ಸತ್ಯವೇದದಲ್ಲಿ ಪೌಲನ ಪತ್ರಗಳಲ್ಲಿ ಒಂದು. ಈ ಒಂದು ಪಟ್ಟಣ ಏನಾಗಿತ್ತಂತಂದ್ರೆ ಮೆಸಿಡೋನಿಯಾದಲ್ಲಿ ಒಂದು ಪ್ರಧಾನ ಪಟ್ಟಣ ಆಗಿತ್ತು. ಅಂದ್ರೆ ಮೇ ಬಿ ಕ್ಯಾಪಿಟಲ್ ಸಿಟಿ ಅಂತ ಹೇಳಿ ನಮಗ ಇಲ್ಲಿ ತಿಳಿದು ಬರ್ತದೆ. ರೋಮಾಪುರದವರ ಒಂದು ಪ್ರವಾಸ ಸ್ಥಾನ ಆಗಿತ್ತು. ಇಟ್ ವಾಸ್ ಎ ಟೂರಿಸ್ಟ್ ಪ್ಲೇಸ್. ನೋಡ್ರಿ, ಎಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆರ್ ಫೌಂಡ್ ಅಬೌಟ್ ಫಿಲಿಪ್ಪಿ. ಇದೊಂದು ಪ್ರಧಾನ ಸ್ಥಳ ಆಗಿತ್ತು, ರೋಮದ ಜನರ ಒಂದು ಟೂರಿಸ್ಟ್ ಪ್ಲೇಸ್ ಆಗಿತ್ತು ಅಂತ ಹೇಳಿ ಅದರ ಬಗ್ಗೆ ನಾವು ಓದ್ತೇವೆ. ಈ ಪಟ್ಟಣದಲ್ಲಿ ನಾವು ಕೆಲವು ದಿವಸ ಇದ್ದೆವು ಅಂತ ಹೇಳಿ ಪೌಲನು ಹೇಳ್ತಾರೆ. ಅಂದ್ರೆ ಮೆಕೆದೋನ್ಯದಲ್ಲಿ ಇದ್ದಂತಹ ಈ ಒಂದು ಸ್ಥಳದಲ್ಲಿ ಪೌಲನು ಉಳಿದುಕೊಂಡನು ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಫಿಲಿಪ್ಪಿ ಏನಾಗಿದೆ ಅಂತಂದ್ರೆ ಇಟ್ ಇಸ್ ಅ ಹಾರ್ಬರ್ ಆಲ್ಸೋ, ಯಾಕಂದ್ರೆ ಇದು ಸಮುದ್ರ ದಂಡೆ ಮೇಲೆ ಇದ್ದಂತಹ ಒಂದು ಸ್ಥಳ. ಜಸ್ಟ್ ಲೈಕ್ ನಮ್ಮ ಮಂಗಳೂರು ಆಗ್ಲಿ ಅಥವಾ ಕಾರವಾರ ಆಗ್ಲಿ, ಆಮೇಲೆ ಈ ಸೈಡ್ ಬಂದ್ರೆ ವೆಸ್ಟ್ ಕೋಸ್ಟ್ ಬಂದ್ರೆ ಮುಂಬೈ, ಈಸ್ಟ್ ಕೋಸ್ಟ್ ಬಂದ್ರೆ ನಿಮಗೆ ಚೆನ್ನೈ, ವಿಶಾಖಪಟ್ಟಣ, ಇವೆಲ್ಲ ಕಾಣ್ತವೆ. ದೀಸ್ ಆರ್ ಆಲ್ ದ ಹಾರ್ಬರ್ ಸಿಟೀಸ್ ಅಂತ ಹೇಳಿ ನಮ್ಗೆ ಗೊತ್ತಿತ್ತು. ಈ ರೀತಿಯಾಗಿ ಫಿಲಿಪಿಯು ಸಹ ಒಂದು ಬಂದರವಾಗಿತ್ತು, ಹಾರ್ಬರ್ ಆಗಿತ್ತು ಅಂತ ಹೇಳಿ ನಮಗ ಅಲ್ಲಿ ತಿಳಿಸಲ್ಪಟ್ಟಿದೆ. ಪ್ರವಾಸಿ ಸ್ಥಾನ ಅಷ್ಟೇ ಅಲ್ಲದೆ ಮುಖ್ಯ ಪಟ್ಟಣ, ರೋಮನರ ಒಂದು ಟೂರಿಸ್ಟ್ ಪ್ಲೇಸ್ ಆಗಿತ್ತು ಅಂತ ಹೇಳಿ ಅದರ ಬಗ್ಗೆ ನಿಮ್ಗೆ ವಿವರಣೆ ಸಾಕನಿಸ್ತದೆ. ದಿಸ್ ಮಚ್ ಅಂಡರ್ಸ್ಟ್ಯಾಂಡಿಂಗ್ ಯು ಶುಡ್ ಹ್ಯಾವ್ ಅಬೌಟ್ ವಾಟ್ ಈಸ್ ಫಿಲಿಪ್ಪಿ ಅಂತ ಹೇಳಿ. ಫಿಲಿಪಿಯ ಬಗ್ಗೆ ನೀವು ಸ್ವಲ್ಪ ಮುಂದೆ ನೀವು ತಿಳ್ಕೊಳ್ಬೇಕಾದದ್ದು ಏನಂತಂದ್ರೆ ಅಲ್ಲಿ ಸಭಾಮಂದಿರಗಳು ಇರಲಿಲ್ಲ. ಸೊ ಅನದರ್ ಥಿಂಗ್ ಅಬೌಟ್ ಫಿಲಿಪ್ಪಿ ಇಸ್ ದೇರ್ ವಾಸ್ ನೋ ಸಿನಗೋಗ್ ದೇರ್. ಹೌಸ್ ಆಫ್ ವರ್ಷಿಪ್ ಆಫ್ ದ ಜ್ಯೂಸ್ ವಾಸ್ ನಾಟ್ ದೇರ್ ಇನ್ ಫಿಲಿಪ್ಪಿ ಅಂತ ಹೇಳಿ ಅಲ್ಲಿ ನಾವು ಓದುವಾಗ ಕಾಣ್ತೇವೆ. ಆದ ಕಾರಣ ಅವ್ರು ಏನ್ ಮಾಡ್ತಾ ಇರ ಅಂತ ನೋಡಿ, ಅದು ಈ ಪಟ್ಟಣದಲ್ಲಿ ನಾವು ಕೆಲವು ದಿವಸ ಇದ್ದೆವು, ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆಂದು ನೆನೆಸಿ ಸಬ್ಬತ್ ದಿನದಲ್ಲಿ ಊರು ಬಾಗಿಲಿನ ಹತ್ರ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತ್ಕೊಂಡು ಮಾತಾಡಿದೆವು ಅಂತ ಹೇಳಿ ಲೂಕನು ಈ ಒಂದು ವಿವರಣೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಒಂದು ಪ್ರವಾಸಿ ಸ್ಥಳದಲ್ಲಿ ಸಭಾಮಂದಿರ ಇರಲಿಲ್ಲ. ಜನರಲಿ ನಾವು ಹಿಂದೆ ಈಗಾಗಲೇ ನೋಡಿದಂತ ಪೌಲ ಬಾರ್ನಬರ ಒಂದು ಮೊಡಸ್ ಆಪರೆಂಡಿ ಅಂತಂತಾರೆ, ಅಥವಾ ಅವ್ರ ಕಾರ್ಯವೈಖರಿ ಹೇಗಿತ್ತಂತಂದ್ರೆ ಸಭಾಮಂದಿರಕ್ಕೆ ಹೋಗಿ ಅಲ್ಲಿ ಸುವಾರ್ತೆಯನ್ನ ಹೇಳುವಂಥದ್ದು ಅವರ ಒಂದು ಸಂಪ್ರದಾಯ ಅಥವಾ ಒಂದು ವಿಧಾನ ಆಗಿತ್ತು ಅಂತೇಳಿ ನಾವು ನೋಡಿದ್ದೇವೆ ಈಗ. ಆದ್ರೆ ಈ ಒಂದು ಫಿಲಿಪ್ಪಿ ಸ್ಥಳಕ್ಕೆ ಅವ್ರು ಬಂದಾಗ ಅದಕ್ಕೆ ಏನ್ ಮಾಡ್ಬೇಕೀಗ? ಸೊ ಇಟ್ ವಾಸ್ ಬಿಟ್ ಡಿಫರೆಂಟ್ ಅಪ್ರೋಚ್ ದಟ್ ಪಾಲ್ ಅಂಡ್ ಸೈಲಸ್ ಹ್ಯಾವ್ ಟು ಮೇಕ್ ನೌ. ಈಗ ಸಭಾಮಂದಿರ ಇಲ್ಲ ಅಂದ್ಕೊಳ್ಳೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿ ಅವರು ಅಲ್ಲಿ ದೇವರ ಆತ್ಮನ ನಡೆಸುವಿಕೆಯಿಂದ ಏನ್ ಮಾಡ್ತಾರಂತಂದ್ರೆ ಸಮುದ್ರದ ದಂಡೆಯಲ್ಲಿ ಕೆಲವರು ಬಂದು ಪ್ರಾರ್ಥನೆಗೆ ಸೇರ್ತಾರೆ
ಎನ್ನುವಂತಹ ಒಂದು ವಿಷಯವನ್ನ ಅವರು ಕಂಡುಕೊಂಡ್ರು. ಸಿ ಹೌ ಇಂಟ್ರೆಸ್ಟಿಂಗ್ ಇಟ್ ಈಸ್. ನಥಿಂಗ್ ವಾಸ್ ಈಸಿ. ಎವ್ರಿಥಿಂಗ್ ದೇ ಹ್ಯಾಡ್ ಟು ವರ್ಕ್ಔಟ್. ದೇವರಾತ್ಮನ ಸಹಾಯದಿಂದ ಪ್ರಾರ್ಥನೆಯ ಮೂಲಕವಾಗಿ ಜನರಿಗೆ ಭೇಟಿಯಾಗಿ ಅವರು ಎಲ್ಲಾ ವಿಷಯಗಳನ್ನ ಸಂಗ್ರಹಿಸಿಕೊಳ್ಬೇಕಾಗಿತ್ತು. ದೇ ಹ್ಯಾಡ್ ಟು ಕಲೆಕ್ಟ್ ದ ಇನ್ಫಾರ್ಮೇಶನ್, ದೇ ಹ್ಯಾಡ್ ಟು ಗ್ಯಾದರ್ ದ ಇನ್ಫಾರ್ಮೇಶನ್. ಆಗ ಅವರ ಸೇವೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಅದರ್ವೈಸ್ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಆದ ಕಾರಣ ಇಲ್ಲಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಇಲ್ಲಿ ನೋಡ್ರಿ ನಿಮ್ಗ 13ನೇ ವಚನದಲ್ಲಿ, ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆಂದು ನೆನೆಸಿ ಸಬ್ಬತ್ ದಿನದಲ್ಲಿ ಊರ ಬಾಗಿಲಿನ ಹೊರಗೆ ಹೋಗಿ ಅಲ್ಲಿ ಕೂಡಿದ್ದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದರು. ಅಲ್ಲಿ ಕಂಡು ಹಿಡಿದ್ರು ಅವ್ರು ಏನಂತ ಹೇಳಿ, ಕೆಲವು ಸ್ತ್ರೀಯರು ಕೂಡ್ತಾರೆ, ಅವರು ಪ್ರಾರ್ಥನೆಗೆ ಬರ್ತಾರೆ, ಆದ ಕಾರಣ ನಾವು ಅಲ್ಲೇ ಹೋಗ್ಬೇಕು, ಹೋದ್ರೆ ನಮಗೆ ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ ಸಿಗ್ತದೆ ಅಂತ ಹೇಳಿ ಪವಿತ್ರ ಆತ್ಮನ ನಡೆಸುವಿಕೆಗಾಗಿ ಕಾಯ್ದುಕೊಂಡು ಅವರಲ್ಲಿ ಹೋದ್ರು ಅಂತ ಹೇಳಿ ನಮಗ ಇಲ್ಲಿ ಗೊತ್ತಾಗ್ತದೆ. ಆಮೇಲೆ ಏನಾಯ್ತು ಅಂತಂದ್ರೆ, ಅಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಕಂಡು ಬರ್ತಾರೆ, ಸ್ತ್ರೀಯರಲ್ಲಿ ಒಬ್ಬ ಪರ್ಸನ್ ಕಂಡು ಬರ್ತಾರೆ. ಅದ್ಯಾರಂತಂದ್ರೆ, ಊರ ಬಾಗಿಲಿನ ಹೊರಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತ್ಕೊಂಡು ಮಾತಾಡಿದೆವು. ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ಲೂದ್ಯಳೆ ಎಂಬ ಒಬ್ಬ ಸ್ತ್ರೀ ಇದ್ದಳು. ಲಿಡಿಯಾ, ಇಂಗ್ಲಿಷ್ ನಲ್ಲಿ ಲಿಡಿಯಾ ಅಂತ ಹೇಳಿ ನಾವು ನೋಡ್ತೇವೆ. ಸೊ ಈ ಲೂದ್ಯಳು ಏನಾಗಿದ್ಲ ಅಂತಂದ್ರೆ, ಈಕೆ ಪೌಲನ ಮಾತುಗಳನ್ನ ಕೇಳಿದವಳಲ್ಲಿ ಒಬ್ಬಳಾಗಿದ್ದಳು. ಆಮೇಲೆ ಏನ್ ಮಾಡ್ತಿದ್ಲು ಈಕೆ? ಸೊ ಅನದರ್ ಕ್ಯಾರೆಕ್ಟರ್ ಕಮ್ಸ್ ಹಿಯರ್. ಈಗ ಯಾವ ರೀತಿಯಾಗಿ ನೀವು ತಿಮೋತಿಯ ಬಗ್ಗೆ ತಿಳ್ಕೊಂಡ್ರಿ, ಫಿಲಿಪಿಯ ಬಗ್ಗೆ ತಿಳ್ಕೊಂಡ್ರಿ, ಈಗ ಸ್ವಲ್ಪ ಲೂದ್ಯಳ ಬಗ್ಗೆಯೂ ಸಹ ತಿಳ್ಕೊಡ್ರಿ. ಯಾಕಂದ್ರೆ ಶಿ ಇಸ್ ದ ಥರ್ಡ್ ಪರ್ಸನ್ ಹಿಯರ್ ದಟ್ ವಿ ಕಮ್ ಅಕ್ರಾಸ್. ಅಂದ್ರೆ ಒಂದು ಸ್ಥಳ ಮತ್ತು ಇಬ್ರು ಪರ್ಸನ್ಸ್ ಅಂತ ಹೇಳಿ. ಆಕೆ ಏನಾಗಿದ್ಲು ಅಂತಂದ್ರೆ, ಧೂಮ್ರವರ್ಣದ ವಸ್ತ್ರಗಳನ್ನು ಮಾರುವವಳು. ಪರ್ಪಲ್ ಅಂತ ಹೇಳಿ ನಾವು ನೋಡ್ತೀವಲ್ಲ, ಅದು ಒಂದು ಬಹಳ ಕಾಸ್ಟ್ಲಿ ಅಪ್ಯಾರಲ್ ಅಥವಾ ಒಂದು ವಸ್ತ್ರವಾಗಿತ್ತು ಅಂತ ಹೇಳಿ ನಾವು ಸತ್ಯವೇದದ ಭಾಗಗಳಲ್ಲಿ ಅದನ್ನ ಕಾಣ್ತೇವೆ. ಅದನ್ನ ಧೂಮ್ರವರ್ಣದ ಪರ್ಪಲ್ ರೂಪ್ ಅಂತ ಹೇಳಿ ಹೇಳ್ತೇವಲ್ಲ, ಅದನ್ನ ಮಾರುವಂತ ಒಬ್ಬ ವ್ಯಕ್ತಿ ಆಗಿದ್ದಳು. ಆಕೆಯ ಊರಿನ ಹೆಸರು ಏನಂತಂದ್ರೆ ಥುವತೈರ ಎಂಬ ಊರಿನವಳಾಗಿದ್ದಳು. ನೆನ್ಪಿಟ್ಕೊಡ್ರಿ, ಲೂದ್ಯಳು ಏನಾಗಿದ್ದಳು, ಯಾವ ಊರಿನಲ್ಲಿದ್ದಳು? ಶಿ ಇಸ್ ಫ್ರಮ್ ಥುವತೈರ. ಈಗ ಎಲ್ಲಿದ್ದಾಳೆ? ಫಿಲಿಪಿಯಲ್ಲಿದ್ದಾಳೆ. ಏನ್ ಮಾಡ್ತಾಳೆ? ಧೂಮ್ರವರ್ಣದ ವಸ್ತ್ರಗಳನ್ನ ಮಾರ್ತಾಳೆ. ಶಿ ವಾಸ್ ಬಿಸ್ನೆಸ್ ವುಮನ್ ಅಂತೇಳಿ ನಾವು ಹೇಳ್ಬಹುದು. ಆಮೇಲೆ ಆಕೆ ಧೂಮ್ರವರ್ಣದ ವಸ್ತ್ರಗಳನ್ನ ಮಾರುವವಳು, ಥುವತೈರ ಎಂಬ ಊರಿನವಳು, ದೇವಭಕ್ತಳಾಗಿದ್ದಳು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ಅಭ್ಯಾಸಕ್ಕೆ ಬೇಕಾದದ್ದು ಯಾವ್ದಂತಂದ್ರೆ ದೈವ ಭಕ್ತರಾಗಿತ್ತು. ಸೊ ವಿ ಕ್ಯಾನ್ ಹ್ಯಾವ್ ಅ ಫ್ರೀ ಆಕ್ಸೆಸ್, ಅಥವಾ ಅಂದ್ರೆ ನಾವು ಸೇವೆ ನಮಗ ಸುಲಭವಾಗಿ ಅಂದ್ರೆ ಅಲ್ಲಿ ಒಳಗ್ ಸೇರ್ಕೊಂಡು ಮಾಡ್ಬೇಕಂತಂದ್ರೆ ದೈವ ಭಕ್ತಿಯ ಅವಶ್ಯಕತೆ ಇದೆ. ಎಲ್ಲಿ ದೇವ ಭಕ್ತರು ನಮಗೆ ಸಿಗ್ತಾರೆ ಅಂದ್ರೆ ಪೀಪಲ್ ಆಫ್ ದ ಲೈಕ್ ಮೈಂಡೆಡ್ ಪೀಪಲ್ ಅಂತ ಹೇಳ್ತೇವಲ್ಲ ಎಷ್ಟೋ ಸಲ ನಾವು. ಲೈಕ್ ಮೈಂಡೆಡ್ ಪೀಪಲ್ ಇತ್ತಂದ್ರೆ ಕೆಲಸ ಮಾಡೋದು ಬಹಳ ಈಸಿ. ಅಲ್ಲಿ ಬೇರೆ ಬೇರೆ ಮನಸ್ಸಿನ ವ್ಯಕ್ತಿಗಳಿದ್ರೆ ಬಹಳ ಕಠಿಣ. ಯಾಕಂದ್ರೆ ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕು, ಅವರನ್ನ ಎದುರಿಸ್ಬೇಕು ಅಂತಂದ್ರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಅಂಡ್ ಎಫರ್ಟ್ ಆಲ್ಸೋ. ಆದ ಕಾರಣ ಇಲ್ಲಿ ಆ ಲೂದ್ಯಳ ಬಗ್ಗೆ ನಾವೇನ್ ನೋಡ್ತೀವಿ ಅಂತಂದ್ರೆ, ಆಕೆ ದೈವ ಭಕ್ತಿ ಆದ ಕಾರಣ ಆ ಪೌಲ ಮತ್ತು ಸೀಲರ ಸೇವೆಗೆ ಅದು ಬಹಳ ಉಪಯೋಗ ಆಯ್ತು ಅಂತ ಹೇಳಿ ನಮಗೆ ಇಲ್ಲಿ ಕಂಡು ಬರ್ತದೆ. ಆಮೇಲೆ ಏನಾಗ್ತದೆ ನೋಡ್ರಿ, ಪೌಲನು ಹೇಳಿದ ಮಾತುಗಳನ್ನ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ವಾಟ್ ಎ ಅಮೇಝಿಂಗ್ ಥಿಂಗ್ ಹ್ಯಾಸ್ ಹ್ಯಾಪನ್ಡ್. ನಾ ಹೇಳ್ತೇನಿಲ್ಲ ನಿಮ್ಗೆ ಯಾವ ರೀತಿಯಾಗಿ ಪವಿತ್ರಾತ್ಮನು ವಿಧವಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಇಲ್ಲಿ ಪೌಲನು ಇಂಥ ಒಬ್ಬ ಇಂಪಾರ್ಟೆಂಟ್ ಪರ್ಸನ್ ಇದ್ದಾಳೆ ಲೂದ್ಯಳು. ಆಕೆ ಪೌಲನ ಮೂಲಕವಾಗಿ ಸ್ವಾರ್ಥಿಯನ್ನ ಕೇಳಿದಾಗ ಪವಿತ್ರಾತ್ಮನು ಏನ್ ಮಾಡಿಬಿಟ್ಟ ಅಂತಂದ್ರೆ ಆಕೆ ಹೃದಯವನ್ನು ತೆರೆದು ಬಿಟ್ಟ. ಸ್ವಾರ್ಥಿಗೆ ಆ ಹೃದಯವನ್ನ ಆಕೆ ತೆರೆದು ಬಿಟ್ಟ ಕಾರಣ ಅಲ್ಲಿ ಏನಾಯ್ತು ಅಂತಂದ್ರೆ ಆಕೆ ರಕ್ಷಣೆ ಹೊಂದಿದಳು ಮತ್ತು ಆಕೆಯ ಮನೆಯವರು ಸಹ ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ರು. ಅಮೇಝಿಂಗ್. ಯೇಸು ಸ್ವಾಮಿ ಅವರನ್ನ ನಂಬಿ ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಅವಳಷ್ಟೇ ಅಲ್ಲ, ಆಕೆಯ ಮನೆಯವರು ಸಹ, ಅಂತಂದ್ರೆ ಅವರು ಸಹ ನಂಬಿದ್ರು, ಅವರು ಸಹ ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ರು ಅಂತ ಹೇಳಿ ಇಲ್ಲಿ ತಿಳಿದು ಬರ್ತದೆ. ವಾಟ್ ಎನ್ ಓಪನಿಂಗ್ ಇಟ್ ಈಸ್. ಎಂಥ ಒಂದು ಅಲ್ಲಿ ಅವ್ರ ಕೆಲಸ ಮಾಡ್ಲಿಕ್ಕೆ, ದೇವರ ಸೇವೆ ಮಾಡ್ಲಿಕ್ಕೆ ಎಂಥ ಒಂದು ಆರಂಭ ಆಯ್ತು ಅಂತ ಹೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ಫಿಲಿಪ್ಪಿ ಶಹರದಲ್ಲಿ
ಆಮೇಲೆ ಏನಾಗ್ತದೆ ನೋಡ್ರಿ, ಕರ್ತನು ಆಕೆ ಹೃದಯ ತೆರೆದನು, ಆಕೆಯು ಆಕೆ ಮನೆಯವರು ದೀಕ್ಷಾಸ್ನಾನ ಮಾಡಿಸಿಕೊಂಡ ಮೇಲೆ ಆಕೆ, ನಾನು ಕರ್ತನನ್ನು ನಂಬಿದವಳೆಂದು ನಿಶ್ಚಯಿಸಿಕೊಂಡದ್ದರೆ ನನ್ನ ಮನೆಯಲ್ಲಿ ಬಂದು ಇರ್ರಿ ಎಂದು ಬೇಡಿಕೊಂಡು ನಮ್ಮನ್ನು ಬಲವಂತ ಮಾಡಿದಳು. ಸೊ ದ ನೆಕ್ಸ್ಟ್ ಥಿಂಗ್ ದಟ್ ಶಿ ಸೆಡ್ ಈಸ್, ನೀವು ಒಂದ್ ವೇಳೆ ನಾನು ಯೇಸು ಕ್ರಿಸ್ತನನ್ನ ನಂಬಿದವನು ಅಂತ ಹೇಳಿ ನೀವು ನಿಶ್ಚಯಿಸಿಕೊಂಡಿದ್ರೆ ನನ್ನ ಮನೆಗೆ ಬರ್ರಿ, ನೀವು ಇರ್ರಿ. ಅಂದ್ರೆ ಎಂಥ ಒಂದು ಮನಸ್ಸು ಆಕೆಯಲ್ಲಿ ಇತ್ತು ಅಂತ ಹೇಳಿ ಇಲ್ಲಿ ನಮ್ಗೆ ತಿಳಿದು ಬರ್ತದೆ. ವಾಟ್ ಎ ಬ್ಯೂಟಿಫುಲ್ ಹಾರ್ಟ್ ಇಟ್ ವಾಸ್. ಆಕೆ ಹೇಳ್ತಾ ಅಂದ್ರೆ ಮನೆಗೆ ಡೈರೆಕ್ಟ್ ಕರೆಯುವುದ್ರ ಬದಲು ಆಕೆ ಏನ್ ಹೇಳ್ತಾ ಇದ್ದಾಳೆ ನೋಡ್ರಿ, ನೀವು ಒಂದ್ ವೇಳೆ ನಾನು ಯೇಸು ಸ್ವಾಮಿಯನ್ನ ನಂಬಿ ರಕ್ಷಣೆ ಹೊಂದಿದಂತ ಒಬ್ಬ ಸಹೋದರಿ ಅಂತ ಹೇಳಿ ನೀವು ನಂಬಿದ್ರೆ, ನಿಶ್ಚಯಿಸಿಕೊಂಡ್ರೆ ನನ್ನ ಮನೆಗೆ ಬರ್ರಿ. ಸೊ ಈಗ ಏನ್ ಮಾಡ್ಬೇಕು, ಅವ್ರು ಬರ್ಬೇಕೋ ಬರಬಾರ್ದು, ನೀವೇ ಹೇಳ್ರಿ. ಅಂದ್ರೆ ಎಷ್ಟು ಅದ್ಭುತವಾದ ರೀತಿಯಲ್ಲಿ ದೇವರ ಸೇವೆ ನಡೀತಾ ಇತ್ತು ಅಂತ ಹೇಳಿ ಇದ್ರ ಮೂಲಕವಾಗಿ ನಮ್ಗ ಕಂಡು ಬರ್ತದೆ. ಯು ಶುಡ್ ಬಿ ಥ್ರಿಲ್ಡ್ ಟು ಸಿ ಸಚ್ ಸೀನ್ಸ್ ಇನ್ ದ ಆಕ್ಟ್ಸ್ ಆಫ್ ಅಪಾಸಲ್ಸ್ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ರೋಮಾಂಚನಕಾರಿಯಾದಂಥ ಅನುಭವಗಳು ಇಲ್ಲಿ ನಮಗ ಬರೆಯಲ್ಪಟ್ಟಿವೆ ನಮ್ಮ ಆತ್ಮೀಯ ಆಶೀರ್ವಾದಕ್ಕಾಗಿ. ಆಮೇಲೆ ಏನಾಗ್ತದೆ ಅಂತಂದ್ರೆ, ಆಕೆಯ ಮನೆಗೆ ಅವರು ಬಲವಂತ ಮಾಡಿದ್ರು ಅಂತ ಹೇಳಿ ಆಕೆ ಬಗ್ಗೆ ಹೇಳ್ತೀವಿ. ಆಮೇಲೆ ಏನಾಯ್ತಂತಂದ್ರೆ, ಈ ಒಂದು ಹಿನ್ನೆಲೆಯನ್ನ ನಾವು ಇಟ್ಕೊಂಡಿರುವಾಗ ಮುಂದೆ ಅಲ್ಲಿ ಫಿಲಿಪ್ಪಿಯ ಒಂದು ಶಹರದಲ್ಲಿ ಸ್ವಾರ್ಥ ಸೇವೆ ಆರಂಭ ಆಯ್ತು. ಯಾಕಂದ್ರೆ ಪವಿತ್ರಾತ್ಮನಿಂದ ನಡೆಸಲ್ಪಟ್ಟವರಾಗಿ, ನಿರ್ದೇಶಿಸಲ್ಪಟ್ಟವರಾಗಿ ಬಂದು ಅಲ್ಲಿ ಅವರು ಈ ಎಲ್ಲಾ ಹಿನ್ನೆಲೆಗಳನ್ನ ಕಂಡುಕೊಂಡು ಆ ಸೇವೆಯನ್ನ ಯಾವುದು ಮ್ಯಾಸಿಡೋನಿಯಾದಲ್ಲಿ ಅವರು ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ಫಿಲಿಪ್ಪಿ ಶಹರದಲ್ಲಿ ಅದರ ಆರಂಭ ಆಯ್ತು ಅಂತ. ಆಮೇಲೆ ಏನಾಯ್ತು ಅಂತಂದ್ರೆ, ಬಳಿಕ ಪ್ರಾರ್ಥನೆ ನಡೆಯುವ ಸ್ಥಳಕ್ಕೆ ನಾವು ಹೋಗುತ್ತಿರುವಾಗ ಗಾರುಡುಗತಿ ಆದಂತ, ಅಂದ್ರೆ ಸೂತ್ ಸೇಯರ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಹೇಳ್ತೀವಲ್ಲ, ಅಂದ್ರೆ ಕಣಿ ಹೇಳುವವರು ಅಂತ ಹೇಳಿ ಅವ್ರ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ಅಲ್ಲಿ ಅಂತ ಒಬ್ಬ ವ್ಯಕ್ತಿ ಆಕೆಗೆ ಬರ್ತಾರೆ, ಆಕೆ ಎದುರಿಗೆ ಬರ್ತಾರೆ. ಯಾರು? ಪೌಲ ಸೀಲರ್ ಹೋಗ್ತಾ ಇರುವಾಗ, ಪ್ರಾರ್ಥನೆ ಮುಗಿಸಿ ಹೋಗ್ತಾ ಇರುವಾಗ ಆಕೆ ಏನ್ ಹೇಳ್ತಾ ಇದ್ಲ ಅಂತಂದ್ರೆ, ಇವರ ಬಗ್ಗೆ, ಈ ಪೌಲ ಸೀಲರ್ ಬಗ್ಗೆ ಆಕೆ ಜೋರಾಗಿ ಹೇಳ್ತಾ ಇದ್ಲ. ನೋಡ್ರಿ ಏನಂತ 17ನೇ ವಚನಕ್ಕೆ ಬರುವಾಗ, ಪೌಲನು ನಾನು ಹೋಗುತ್ತಿರುವಾಗ ಅವಳು ಹಿಂದೆ ಬಂದು, ಈ ಮನುಷ್ಯರು ಪರಾತ್ಪರನಾದಂತಹ ದೇವರ ದಾಸರು. ಕರೆಕ್ಟ್ ಹೇಳ್ತಾ ಇದ್ದಾಳೆ. ಏನಂತ ಕಣಿ ಹೇಳ್ತಾ ಇದ್ದಾಳೆ. ಯಾರ ಬಗ್ಗೆ? ಪೌಲ ಸೀಲರ್ ಬಗ್ಗೆ. ಏನ್ ಹೇಳ್ತಾ ಇದ್ದಾಳೆ ನೋಡ್ರಿ, ಅದು ಯಾವುದೋ ಒಂದು ಆತ್ಮ, ದುರಾತ್ಮ ಅದು, ಆದ್ರೆ ಅದು ಸಾಕ್ಷಿ ಕೊಡ್ತಾ ಇದೆ. ಯಾರ ಬಗ್ಗೆ? ಇವ್ರ ಬಗ್ಗೆ. ಈ ಮನುಷ್ಯರು ಪರಾತ್ಮರನಾದಂತಹ ದೇವರ ದಾಸರು, ನಿಮಗೆ ರಕ್ಷಣೆಯ ಮಾರ್ಗವನ್ನು ಸಾರುತ್ತಾರೆ ಎಂದು ಕೂಗುತ್ತಿದ್ದಳು ಎಂಬುದಾಗಿ. ಹೀಗೆ ಅನೇಕ ದಿವಸ ಮಾಡಿದ್ದರಿಂದ ಪೌಲನು ಬಹಳವಾಗಿ ಬೇಸರಗೊಂಡು ಹಿಂತಿರುಗಿ ಆ ದೆವ್ವಕ್ಕೆ, ನೋಡ್ರಿ ಇಲ್ ಸ್ಪಿರಿಟ್ ಅಂತ ಹೇಳಿದೆ ನಾನು, ಆ ದೆವ್ವಕ್ಕೆ, ಯಾಕಂದ್ರೆ ದೆವ್ವಗಳು ಸಾಕ್ಷಿ ಕೊಡ್ತವೆ. ಯಾಕಂದ್ರೆ ಯೇಸು ಸ್ವಾಮಿ ಇದ್ದಾಗ ನಾವು ನೋಡಿದ್ವಿ, ದೇವಕುಮಾರನೇ ಅಂತ ಹೇಳ್ತಾವೆ. ನೀವು ಗೊತ್ತಿರ್ಬೇಕೆಲ್ಲ ಯಾವ ರೀತಿಯಾಗಿ ಯೇಸು ಸ್ವಾಮಿ ಅವರನ್ನ ದೆವ್ವಗಳನ್ನ ಬಿಡಿಸ್ತಾ ಇದ್ದ ಅಂತ ಹೇಳಿ ನಮಗೆ ಸುವಾರ್ತೆಯಲ್ಲಿ ಅದನ್ನ ನಾವು ನೋಡಿದ್ದೇವೆ. ಆದ ಕಾರಣ ಅದನ್ನ ಹೆಚ್ಚು ನಾನು ಹೇಳುವುದಿಲ್ಲ, ಸಮಯ ಆಲ್ರೆಡಿ ದಾಟಿದೆ. ಆದ ಕಾರಣ ಜಸ್ಟ್ ಎಷ್ಟು ನೆನ್ಪಿಟ್ಕೊಂಡ್ರಿ, ಆ ದೇವ ಅವನ ಈ ದೇವ ಭಕ್ತರ ಬಗ್ಗೆ ಸಾಕ್ಷಿ ಕೊಡ್ತಾ ಇದೆ. ಏನಂತ ಹೇಳಿ, ಈ ಮನುಷ್ಯರು ಪರಾತ್ಪರನಾದ ದೇವರ ದಾಸರು, ನಿಮಗೆ ರಕ್ಷಣೆ ಮಾರ್ಗವನ್ನು ಸಾರುತ್ತಾರೆ ಎಂದು ಕೂಗುತ್ತಿದ್ದಳು. ಆಗ ಪೌಲ ಏನ್ ಮಾಡ್ಬಿಟ್ಟ ಅಂತಂದ್ರೆ, ಅಕ್ಕಿಯನ್ನ ಫ್ರೀ ಮಾಡ್ಬಿಟ್ಟ. ಈಗ ಆ ದೇವದಿಂದ ಬಿಡಿಸ್ಬಿಟ್ಟ. ಆಮೇಲೆ ಆಕೆಯು ಸಹ ಖಂಡಿತವಾಗಿ ರಕ್ಷಣೆ ಹೊಂದಿದಂತ ಒಬ್ಬ ವ್ಯಕ್ತಿ ಆಗಿರ್ಲೇಬೇಕು ಅಂತ ಹೇಳಿ ನಮಗ ಅನಿಸ್ತದೆ. ಆಮೇಲೆ ಏನಾಯ್ತಂತಂದ್ರೆ, ಅದೇ ಗಳಿಗೆಯಲ್ಲಿ ದೆವ್ವ ಬಿಟ್ಟು ಹೋಯಿತು. ಸೊ ಎ ಮಿರಾಕಲ್ ಹ್ಯಾಸ್ ಟೇಕನ್ ಪ್ಲೇಸ್. ನೋಡ್ರಿ ಯಾವ ರೀತಿಯಾಗಿ ದೇವರ ಮಾರ್ಗದರ್ಶನ, ಯಾವ ರೀತಿಯಾಗಿ ದೇವರ ಅದ್ಭುತಗಳು ನಮಗ ಕಂಡು ಬರ್ತವೆ. ಬೇರೆ ಬೇರೆ ವಿಧದಲ್ಲಿ ಕಂಡು ಬರ್ತವೆ, ಬೇರೆ ಬೇರೆ ಸ್ಥಳಗಳಲ್ಲಿ ಕಂಡು ಬರ್ತವೆ, ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಕಂಡು ಬರ್ತವೆ. ಈಗ ಈ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬಿಡುಗಡೆ ಆಯ್ತು. ಆಕೆಯು ಸಹ ಯೇಸು ಸ್ವಾಮಿಯನ್ನ ಕಂಡುಕೊಂಡಿರ್ಲಿಕ್ಕೆ ಬೇಕು. ಯಾಕಂದ್ರೆ ಆಕೆ ಸಾಕ್ಷಿನೂ ಸಹ ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಖಂಡಿತವಾಗಿ ಆಕೆ ರಕ್ಷಣೆ ಹೊಂದಿರ್ಲೇಬೇಕು ಅಂತ ಹೇಳಿ ನಮ್ಗೆ ಅನಿಸ್ತದೆ. ಆಗ ಏನಾಯ್ತಂತಂದ್ರೆ, ಇದೆಲ್ಲ ಮುಂದೆ ನನಗೆ ಬಹಳಷ್ಟು ಇವೆ, ಆದ್ರೆ ಜಸ್ಟ್ ನಿಮ್ಗೆ ಕೆಲವು ವಾಕ್ಯಗಳನ್ನ ಹೇಳಿ ಮುಗಿಸ್ಬಿಡ್ತೇನೆ, ಸಮಯ ಇಲ್ಲದ ಕಾರಣ. ಆದ್ರೆ ಅದ್ರ ಬಗ್ಗೆ ನಾನು ಸ್ಟಡಿ ತಗೊಂಡೆ ನಿಮ್ಗೆ. ಈಗ ಏನಾಗ್ತದೆ ಅಂತಂದ್ರೆ, ಇದೆಲ್ಲ ಓದುವುದಿಲ್ಲ. ಅಲ್ಲಿ ಏನಾಗ್ತದೆ, ಆ ಯಜಮಾನರು, ಆ ಕಣಿ ಹೇಳುವಂತಹ ಒಬ್ಬ ಸ್ತ್ರೀ ಇದ್ದಲ್ಲ, ಆಕೆ ಯಜಮಾನರು ಅವ್ರಿಗೇನಾಯ್ತು ಅಂತಂದ್ರೆ, ದೇ ಲಾಸ್ಟ್ ದ ಇನ್ಕಮ್. ಯಾಕಂದ್ರೆ ಕಣಿ ಹೇಳಿದಾಗ ಜನ ರೊಕ್ಕ ಕೊಡ್ತಿದ್ರು ಅವ್ರಿಗೆ. ಯಾಕಂದ್ರೆ ಏನಿದೆ ಭವಿಷ್ಯ ಅಂತ ಹೇಳಿ ಹೇಳ್ತೀವಲ್ಲ ಎಷ್ಟೋ ಸಲ, ದಟ್ಸ್ ಆಲ್ ಸಿಟಾನಿಕ್.
ಅದು ಅದು ದೇವ್ರ ವಾಕ್ಯಕ್ಕೆ ಅನುಸಾರವಾದದ್ದಲ್ಲ. ಆದ್ರೆ ಅಲ್ಲಿ ಆ ದೆವ್ವ ಏನ್ ಮಾಡ್ತಿತ್ತು ಅಂತಂದ್ರೆ, ಆ ಕಣಿ ಹೇಳುವುದಕ್ಕೆ ಆಕೆಗೆ ಹಸ್ತಿತ್ತು ಮತ್ತು ಅದರಿಂದ ಅವ್ರಿಗೆ ಸಾಕಷ್ಟು ಇನ್ಕಮ್ ಬರ್ತಿತ್ತು ಅಂತ ಹೇಳಿ ಅಲ್ಲಿ ಬರ್ದ. ಆದ ಕಾರಣ ಇಲ್ಲಿ ಏನಾಯ್ತು, ಅವರಿಗೆ ಈಕೆ ಬಿಡುಗಡೆ ಹೊಂದಿದ್ ಕೂಡ ಅದು ಬಿಟ್ಟು ಹೋಯ್ತು. ಆಕೆ ಕಣಿ ಹೇಳ್ದ ನಿಲ್ಸ್ಬಿಟ್ರು. ಲಾಸ್ ಯಾರಿಗಾಯ್ತು? ಅಲ್ಲಿದ್ದಂತಹ ಜನರು. ಅವ್ರೇನ್ ಮಾಡಿದ್ರು ಅಂತಂದ್ರೆ, ಪೌಲ ಸೀಲರನ್ನ ಎಳ್ಕೊಂಡು ಹೋಗಿ ಅಧಿಕಾರಿಗಳಿಗೆ ಕೊಟ್ಬಿಟ್ರು. ಇವ್ರೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಬಗ್ಗೆ ಹೇಳ್ತಾನೆ ನೋಡಿ. ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಬಹಳವಾಗಿ ಗಲಿಬಿಲಿ ಮಾಡ್ತಾರೆ. 21ನೇ ವಚನ, ಯಹೂದ್ಯರಾಗಿದ್ದು ರೋಮಾಯರಾದ ನಾವು ಅವಲಂಬಿಸಿ ನಡೆಸಬೇಕಾದಂತಹ ಆಚಾರಗಳನ್ನು ಪ್ರಕಟಿಸುತ್ತಾರೆ ಅಂತ ಹೇಳಿದ್ರು. ಆಗ ದೊಂಬಿ ಜನರು ಕೂಡಿ ಇವರಿಗೆ ವಿರೋಧವಾಗಿ ಒಟ್ಟಾರೆ ಎದ್ದರು. 22ನೇ ವಚನ, ಮತ್ತು ಅಧಿಪತಿಗಳು ಇವರ ವಸ್ತ್ರಗಳನ್ನು ಹರಿದು ತೆಗೆದು ಚಡಿಗಳಿಂದ ಹೊಡೆಯಬೇಕೆಂದು ಅಪ್ಪಣೆ ಕೊಟ್ಟರು. ಅವರಿಗೆ ಬಹಳ ಪೆಟ್ಟುಗಳನ್ನು ಹೊಡೆಸಿದ ಮೇಲೆ ಸೆರೆಮನೆಯೊಳಗೆ ಹಾಕಿಸಿದ್ರು. ಆಮೇಲೆ ಅವರನ್ನು ಭದ್ರವಾಗಿ ಕಾಯಬೇಕೆಂದು ಸೆರೆ ಯಜಮಾನನ್ನು ಖಂಡಿತವಾಗಿ ಹೇಳಿದ್ರು. ಅವನು ಇಂಥ ಅಪ್ಪಣೆಯನ್ನು ಹೊಂದಿ ಅವರನ್ನು ಸೆರೆಮನೆ ಒಳಕೋಣೆಯಲ್ಲಿ ಹಾಕಿದ, ಅವರ ಕಾಲುಗಳಿಗೆ ಕೊಳಗಳನ್ನು ಹಾಕಿ ಬಿಗಿಸಿದ ಅಂತ ಹೇಳಿ ಅವನ ಬಗ್ಗೆ ನೋಡ್ತೀವಿ. ನೋಡಿ ಯಾವ ರೀತಿಯಾಗಿ ಈಗ ಪೌಲ ಸೀಲರು ಎಲ್ಲಿ ಹೋಗಿದ್ದಾರೆ? ಈಗ ಸೆರೆಮನೆ. ಸ್ವಲ್ಪ ಹೊತ್ತಿನ ಹಿಂದೆ ಪ್ರಾರ್ಥನಾ ಸ್ಥಳದಲ್ಲಿ, ಈಗ ಎಲ್ಲಿದ್ದಾರೆ? ಸೆರೆಮನೆಯಲ್ಲಿ. ಸೆರೆಮನೆ ಇದ್ದುಕೊಂಡು ಏನ್ ಮಾಡ್ತಾ ಇದ್ದಾರೆ? ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೋಡ್ರಿ ಎಷ್ಟು ಸುಂದರವಾಗಿ ಅವರು ಮಾಡುವಂತಹ ವಿಷಯಗಳು ಬರೆದವೆ. ಏನಂತ ಹೇಳಿ 25ನೇ ವಚನದಲ್ಲಿ, ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿದ್ರು, ದೇವರಿಗೆ ಸ್ತುತಿ ಪದಗಳನ್ನ ಹಾಡುತ್ತಿದ್ದರು. ನೋಡ್ರಿ ಎರಡು ವಿಷಯಗಳು, ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು, ದೇವರಿಗೆ ಸ್ತುತಿ ಪದಗಳನ್ನು ಹೇಳ್ತಾ ಇದ್ರು. ಅಷ್ಟೇ ಅಲ್ಲದೆ ಏನಾಗ್ತದೆ ಅಂತಂದ್ರೆ, ಸೆರೆಯಲ್ಲಿ ಇದ್ದಂತಹ ಜನರು ಲಕ್ಷ್ಯವಿಟ್ಟು ಕೇಳ್ತಾ ಇದ್ರು. ಸಮಯ ಎಷ್ಟಿದೆ? ಮಧ್ಯರಾತ್ರಿ. ಇಟ್ ಹ್ಯಾಸ್ ಕ್ರಾಸ್ ಮೇ ಬಿ 12 o'clock ಕ್ರಾಸ್ ಆಗಿರ್ಬೇಕು. ನೋಡ್ರಿ, ಈ 5-6 ತಾಸುಗಳ ಅಥವಾ ಹಲವು ತಾಸುಗಳಲ್ಲಿ ಏನೇನ್ ನಡೀತಾ ಇದೆ ಎಂಬುದನ್ನ ನೀವು 16ನೇ ಅಧ್ಯಾಯದಲ್ಲಿ ಈಗ ನೋಡ್ತಾ ಇದ್ದೀರಿ. ಈಗ ಮಧ್ಯರಾತ್ರಿ ಸಮಯದಲ್ಲಿ ಅವರು ಸೆರೆಯೊಳಗೆ ಬಿದ್ದುಕೊಂಡಿದ್ದಾರೆ. ಕಾಲುಗಳಿಗೆ ಕೊಳೆ ಹಾಕಿದ್ದಾರೆ. ಕೊಳ ಅಂತಂದ್ರೆ ಸ್ಟಾಕ್ಸ್ ಅಂತ ಹೇಳ್ತೀವಲ್ಲ, ಅದನ್ನ ಹಾಕಿದ್ದಾರೆ. ಅಂದ್ರೆ ಹೇಳಬಾರ್ದು ಹೋದ್ಗಿದಾರ ಅಂತೇಳಿ ಭದ್ರವಾದಂತ ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಆಗ ಏನಾಗ್ತದೆ ಅಂತಂದ್ರೆ, ನೋಡ್ರಿ, ದೇವರು ತನ್ನ ಭಕ್ತರನ್ನ ಯಾವ ರೀತಿಯಾಗಿ ಕಾಯ್ತಾನೆ ಮತ್ತು ಯಾವ ರೀತಿಯಾಗಿ ನಡೆಸ್ತಾನೆ ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ತದೆ. ಏನಾಗ್ತದೆ ನೋಡ್ರಿ, ಅಕಸ್ಮಾತ್ ಆಗಿ 26ನೇ ವಚನ, ಅಕಸ್ಮಾತ್ ಆಗಿ ಮಹಾಭೂಕಂಪ ಉಂಟಾಯಿತು, ಸೆರೆಮನೆಯ ಅಸ್ಥಿವಾರಗಳು ಕದಲಿದವು, ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಸೆರೆ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು ಸೆರೆಮನೆಯ ಕದಗಳನ್ನು ತೆರೆದರನ್ನು ಕಂಡು ಸೆರೆಮನೆ ಇದ್ದರನ್ನು ಓಡಿ ಹೋದರೆಂದು ಭಾವಿಸಿ ಕತ್ತಿಯನ್ನ ಹಿರಿದು ಆತ್ಮಹತ್ಯೆ ಮಾಡಿಕೊಳ್ಬೇಕೆಂತಿದ್ದನು. ಮತ್ತೊಂದು ವಿಷಯ ಇಲ್ಲಿ ನಡೀತಾ ಇದೆ. ಪೌಲ ಸೀಲರು ಅವ್ರಿಗೆ ಫ್ರೀ ಆಗಿ ಹೋಗ್ಬೇಕು ಅಂತ ಹೇಳಿರುವಾಗ ಈ ಸೆರೆ ಯಜಮಾನ ಇಲ್ಲ ಏನ್ ಮಾಡ್ತಾ ಇದ್ದಾನೆ? ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದ್ರೆ ದೇವರು ಯಾವ ರೀತಿಯಾಗಿ ಆತ್ಮಗಳನ್ನ ಸಿದ್ಧ ಮಾಡ್ತಾನೆ ರಕ್ಷಣೆಗೋಸ್ಕರವಾಗಿ. ಈಗ ಟಾರ್ಗೆಟ್ ಎಲ್ಲಿದೆ ಅಂತಂದ್ರೆ ಜೈಲರ್, ಆ ಸೆರೆಮನೆಯ ಯಜಮಾನನ ಮೇಲೆ ಟಾರ್ಗೆಟ್ ಇದೆ ಈಗ ದೇವ್ರದ್ದು. ಅವನ ರಕ್ಷಣೆಗಾಗಿ ಇಲ್ಲಿ ಅವನನ್ನ ಸಿದ್ಧ ಮಾಡ್ತಾ ಇದ್ದಾನೆ. ಆಗ ಪೌಲ ಸೀಲರು ಪೌಲನು ಕೂಗಿದ ಅಂತ, ನೀನು ನೀನೇನು ಕೇಳು ಮಾಡ್ಕೊಳ್ಬೇಡ, ಕೂಗಿದ, ಮಹಾಶಬ್ದದಿಂದ ಕೂಗಿದ. ಪೌಲನು ಮಹಾಶಬ್ದದಿಂದ ಕೂಗಿದ ಅಂತ ಹೇಳಿ 28ನೇ ವಚನದಲ್ಲಿ ನಮಗ ಹೇಳ್ತಾನೆ. ಏನ್ ಹೇಳ್ದ? ನೀನೇನು ಕೇಳು ಮಾಡ್ಕೊಳ್ಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದು ಹೇಳಲು ಅವನು ದೀಪ ತರಬೇಕೆಂದು ಕೂಗಿ ಒಳಕ್ಕೆ ಹಾರಿ ನಡೆಯುತ್ತಾ ಪೌಲ ಸೀಲರ ಮುಂದೆ ಬಿದ್ದನು. ಸ್ವಲ್ಪ ಸಮಯದಿಂದ ಏನ್ ಮಾಡಿದ್ದ? ಕಾಲಿಗೆ ಕೊಳ ಹಾಕ್ಸಿದ್ದ, ಜೈಲಿಗೆ ಬೀಗ ಹಾಕ್ಸಿದ್ದ, ಎಲ್ಲ ಕಾವಲ್ಗಾರ ನಡೆಸಿದ್ದ. ಆದ್ರೆ ಈಗ ಎಲ್ಲಿದ್ದಾನೆ ಅವನು? ಪೌಲ ಸೀಲರ ಮುಂದೆ ಬಿದ್ದುಕೊಂಡಿದ್ದಾನೆ ಅವನು. ಅಂದ್ರೆ ದೇವರು ಆತ್ಮನ ಕಾರ್ಯಗಳು ಎಷ್ಟು ಅದ್ಭುತವಾಗಿದ್ದು ಅಂತ ಹೇಳಿ ಈ ಭಾಗ ನಮಗೆ ತಿಳಿಸ್ಕೊಡ್ತದೆ 16ನೇ ಅಧ್ಯಾಯ. ಆಮೇಲೆ ಏನಾಯ್ತು ಅಂತಂದ್ರೆ, ಅವನು ಹೇಳ್ತಾನೆ, ಅವರನ್ನ ಹೊರಗೆ ಕರೆದುಕೊಂಡು ಬಂದ. ಈಗ ಜೈಲಿನೊಳಗಿಲ್ಲ, ಅಂದ್ರೆ ಕೋಣೆಯೊಳಗಿಂದ ಹೊರಗೆ ತಗೊಂಡು ಬಂದ. ಅವನು ಮೊದಲಿಗೆ ಎಲ್ಲಿ ಹಾಕಿದ್ದ? ಒಳಗೆ ಹಾಕಿದ್ದ. ಈಗ ಅವನೇ ಹೊರಗೆ ತೆಗೆದುಕೊಂಡು ಬರ್ತಾ ಇದ್ದ. ಬಂದು ಅವ್ರಿಗೆ ಏನ್ ಕೇಳ್ತಾ ಇದ್ದಾನೆ? ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು. ಅಂದ್ರೆ ಅವನಿಗೆ ಗೊತ್ತಾಯ್ತು, ತಾನು ಮಾಡಿದಂತ ತಪ್ಪುಗಳ ಒಂದು ಅನುಭವ ಅವನಿಗೆ ಬಂತು, ಅರಿಕೆ ಉಂಟಾಯ್ತು ಅವನಿಗೆ. ಮನಸ್ಸಾಕ್ಷಿ ಅವನಿಗೆ ಚುಚ್ಚಲಿಕ್ಕೆ ಶುರು ಮಾಡ್ತಿ. ಏನಂತ ಹೇಳಿ? ನೀನು ತಪ್ಪು ಮಾಡಿದಿ, ನೀನು ದೇವರ ವಿರುದ್ಧವಾಗಿ, ದೇವ ಜನರ ವಿರುದ್ಧವಾಗಿ ನೀನು ತಪ್ಪು ಮಾಡಿದಿ ಅಂತ ಹೇಳಿ ಅವನಿಗೆ ಪವಿತ್ರಾತ್ಮನು ತೋರಿಸ್ತಾ ಇರುವುದನ್ನು ಇಲ್ಲಿ ಕಾಣ್ತೇವೆ. ಆದ ಕಾರಣ ಅವನೇನ್ ಹೇಳ್ತಾ ಇದ್ದಾನೆ? ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು? ಸೊ ರಕ್ಷಣೆಯ ಅವಶ್ಯಕತೆ ಅಲ್ಲಿ ಅವನಿಗೆ ಬಂತು. ಆಗ ಅವನು ನೇರವಾಗಿ ಕೇಳ್ಬಿಟ್ಟ, ನಾನು ರಕ್ಷಣೆ ಹೊಂದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ. ಆಗ ಪೌಲನು ಸುಂದರವಾದಂತಹ ವಚನ, ನಾನು ಅದಕ್ಕೆ ಟೈಟಲ್ ಟಾಪಿಕ್ ಕೊಟ್ಟಿದ್ದೇನೆ ಅಂತ, ಬಿಲೀವ್ ಆನ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂಡ್ ಯು ವಿಲ್ ಬಿ ಸೇವ್ಡ್.
ಅಂಡ್ ಯುವರ್ ಹೌಸ್ ಹೋಲ್ಡ್ ಅಂತಂದ್ರೆ ಅವರು ನಂಬುವಾಗ ಅವರು ರಕ್ಷಣೆ ಹೊಂತಾರೆ ಅಂತ ಹೇಳಿ ಪೌಲನು ಅವ್ರಿಗೆ ಹೇಳ್ದ. ಏನ್ ಹೇಳ್ತಾ ನೋಡ್ರಿ, ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು. ಯಾವಾಗ? ಅವರು ನಂಬಿಕೆ ಇಡುವಾಗ. ಯಜಮಾನ ನಂಬುತ್ತಾನೆ ಅಂತ ಹೇಳಿ ಇಡೀ ಮನೆಯವ್ರ ರಕ್ಷಣೆ ಹೊಂದಾನಂತ ಅಲ್ಲ. ಡೋಂಟ್ ಬಿ ಅಂಡರ್ ದಟ್ ಇಂಪ್ರೆಷನ್. ತಪ್ಪಾದಂತ ಅರ್ಥ ಮಾಡ್ಕೊಳ್ಬೇಡ್ರಿ. ಜೈಲರ್ ರಕ್ಷಣೆ ಹೊಂದಿದ ಅವನ ಮನೆಯವರಿಗೆಲ್ಲ ರಕ್ಷಣೆ ಆಯ್ತು ಅಂತ ಅಲ್ಲ ಅದರ ಅರ್ಥ. ನೇರವಾಗಿ ಅದರ ಅರ್ಥ ನೀವು ತಿಳ್ಕೊಳ್ರಿ ಏನಂತ ಹೇಳಿ. ನೀನು ನಂಬುವಾಗ ನೀನು ರಕ್ಷಣೆ ಹೊಂದಿ, ನಿನ್ನ ಮನೆಯವರು ನಂಬುವಾಗ ಅವರು ರಕ್ಷಣೆ ಹೊಂತಾರೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಸರಿಯಾಗಿ. ಆದ ಕಾರಣ ಯಾರು ನಂಬ್ತಾರೆ ಅವ್ರಿಗೆ ರಕ್ಷಣೆ ಆಗ್ತದೆ ಹೊರತು ನಿಮ್ ಸಲುವಾಗಿ ನಾನ್ ನಂಬ್ಲಿಕ್ಕೆ ಬರೋದಿಲ್ಲ, ನನ್ನ ಸಲುವಾಗಿ ನೀವು ನಂಬ್ಲಿಕ್ಕೆ ಬರೋದಿಲ್ಲ. ರಕ್ಷಣೆ ಅನ್ನುವಂಥದ್ದು ವೈಯಕ್ತಿಕವಾದಂಥದ್ದು ಎಂಬುದನ್ನ ನೀವು ತಿಳ್ಕೊಂಡಿರ್ಬೇಕು ಅಂತೇಳಿ ಈ ಭಾಗ ನಮಗೆ ತಿಳಿಸ್ತದೆ. ಆಮೇಲೆ ಏನೇನಾಯ್ತು ಅಂತ ಹೇಳಿ ನೋಡುವಾಗ, ನೀನು ಮನೆಯವ್ರ ರಕ್ಷಣೆ ಹೊಂದುವಿರಂದಾಗ ಅವರೆಲ್ಲರೂ ಅವರ ಮನೆಯಲ್ಲಿ ಅವರ ದೇವರ ವಾಕ್ಯವನ್ನು ತಿಳಿಸಿದರು. ಇದೆಲ್ಲ ಯಾವಾಗ ನಡೀತಾ ಇದೆ? ಇಟ್ಸ್ ಇನ್ ದ ಮಿಡ್ ನೈಟ್, ಮಧ್ಯರಾತ್ರಿಯಲ್ಲಿ ನಡೀತಾ ಇದೆ. ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ, ಅವರೆಲ್ಲ ದೇವರ ವಾಕ್ಯ ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವನೇನ್ ಹೇಳ್ತಾನೆ, ಆಮೇಲೆ ಅವನು ರಾತ್ರಿಯ ಅದೇ ಗಳಿಗೆಯಲ್ಲಿ ಅವರನ್ನು ಕರ್ಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನ ಮನೆಯವರು ಸಹಿತವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡ. ನೋಡ್ರಿ ಎಷ್ಟು ವಿಷಯಗಳು ಇಲ್ಲಿ ಘಟಿಸ್ತವೆ, ಒಂದೊಂದು ನೆನ್ಪಿಟ್ಕೊಳ್ರಿ ಇವನ್ನ. ಇಮಿಡಿಯೇಟ್ ಏನಾಯ್ತು, ವಾಕ್ಯವನ್ನು ಕೇಳಿದ ಮೇಲೆ ಅವ್ರಿಗೆ ಬಹಳಷ್ಟು ಖುಷಿ ಪಟ್ರು. ಆಮೇಲೆ ನೆಕ್ಸ್ಟ್ ಏನ್ ಮಾಡಿದ್ರು, ಈಗ ಅವನಿಗೆ ಸೇವೆ ಮಾಡ್ಬೇಕು. ಯಾಕಂದ್ರೆ ಅವನ ಕಾಲುಗಳನ್ನ ಕೊಳಗಳಲ್ಲಿ ಹಾಕಿದ್ರಿಂದ ಬಹಳ ಗಾಯಗಳಾಗಿರ್ಬೇಕಲ್ಲ. ಆದ ಕಾರಣ ಹೋಗಿ ಗಾಯಗಳನ್ನ ಅವರು ಏನ್ ಮಾಡ್ತಾರಂತಂದ್ರೆ ಡ್ರೆಸ್ಸಿಂಗ್ ಮಾಡ್ತಾರೆ. ಅದಾದ್ಮೇಲೆ ಏನ್ ಮಾಡಿದ್ರು ಅಂತಂದ್ರೆ, ಈಗ ನಾವು ದೀಕ್ಷಾಸ್ನಾನ ಅಂತೀವಿ, ಪಡ್ಕೊಳ್ತೇವೆ. ಯಾಕಂದ್ರೆ ನಾವು ಸಾಕ್ಷಿ ಆಗ್ಬೇಕು. ವಿ ಹ್ಯಾವ್ ಟು ಬಿ ವಿಟ್ನೆಸಸ್ ಫಾರ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತರು ನಮ್ಮನ್ನ ರಕ್ಷಿಸಿದ್ದಾರೆ ಎಂಬುದಕ್ಕೆ ನಾವು ಸಾಕ್ಷಿಯಾಗಿ ಆ ಒಂದು ದೀಕ್ಷಾಸ್ನಾನ ಮಾಡಿಸ್ಕೊಳ್ತೇವೆ ಎಂಬುದಾಗಿ ಅವರು ರಾತ್ರಿನೇ ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರು ಅಂತ ಹೇಳಿ ಹೇಳ್ತೇವೆ. ಅಷ್ಟೇ ಅಲ್ಲದೆ ಏನಾಗ್ತದೆ, ಅವರನ್ನ ತನ್ನ ಮನೆಗೆ ಕರ್ಕೊಂಡು ಹೋದ. ಈಗ ಎಲ್ಲಿ? ಕ್ವಾರ್ಟರ್ಸ್ ಕರ್ಕೊಂಡು ಹೋದ. ಈಗ ಮೊದ್ಲಿಗೆ ಇಷ್ಟ ದಿನ ಇಲ್ಲಿ ಜೈಲ್ನಲ್ಲಿ ನಡೆಯಿತು, ಆಮೇಲೆ ಈಗ ಕ್ವಾರ್ಟರ್ಸ್ ಹೋದ್ರು. ಕ್ವಾರ್ಟರ್ಸ್ ನಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ, ಊಟ ಮಾಡಿಸಿದನು, ಮನೆಗೆ ಕರ್ಕೊಂಡು ಹೋಗಿ ಊಟ ಮಾಡಿಸಿದನು. ಅವನು ತನ್ನ ಮನೆಯವರೆಲ್ಲರ ಸಂಗಡ ನಂಬಿ ಉಲ್ಲಾಸ ಪಟ್ಟನು. ಎಷ್ಟು ಅದ್ಭುತ ಇಲ್ಲಿ ನಡೀತಾರೆ. ಒಂದ್ ಇನ್ಸಿಡೆನ್ಸ್ ಹ್ಯಾಸ್ ಸೋ ಮೆನಿ ಇಫೆಕ್ಟ್ಸ್ ಅಂತ ಹೇಳಿ ಇಲ್ಲಿ ನಾವು ಕಾಣ್ತೇವೆ. ಅವನ್ ಮನೆಗೆ ಕರ್ಕೊಂಡು ಹೋಗಿ ಊಟ ಮಾಡಿಸಿ ತನ್ನ ಮನೆಯವರೆಲ್ಲರ ಸಂಗಡ ನಂಬಿ ಉಲ್ಲಾಸಗೊಂಡನು. ಸ್ವಲ್ಪ ಹೊತ್ತಿನ ಹಿಂದೆ ಏನಾಗಿತ್ತು, ಒಂದು ಆತ್ಮಹತ್ಯೆ ಮಾಡ್ಕೊಳ್ಬೇಕಂದಿದ್ದ. He wanted to end his life, but now he's rejoicing with his family. ಆದ ಕಾರಣ ದೇವರ ಕಾರ್ಯಗಳು ಎಷ್ಟು ಅದ್ಭುತ ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ಕೊಡ್ತದೆ. ಆಮೇಲೆ ಏನಾಗ್ತದೆ ಅಂತಂದ್ರೆ, ಈ ಕೊನೆಯ ಕೆಲವು 5-6 ವಚನಗಳಲ್ಲಿ ಏನಾಗ್ತದೆ ಅಂತಂದ್ರೆ, ಮರುದಿನ ಅಧಿಕಾರಿಗಳು ಬಂದು ಹೇಳ್ತಾರೆ, ಹೋಗ್ಬಿಡಪ್ಪ ನೀವು, ಗೋ ಹೆಡ್ ವಿತ್ ಯುವರ್ ವರ್ಕ್ ಅಂತ ಹೇಳಿ. ಅಂದ್ರೆ ಯಾರು ಇವರನ್ನ ಹೊಡೆದಿದ್ರು, ಸೇರಿಗೆ ಹಾಕ್ಸಿದ್ರು, ಅವರೇ ಬಂದೀಗ ಏನ್ ಹೇಳ್ತಾ ಇದ್ದಾರೆ, ಹೋಗ್ಬಿಡ್ರಿ. ಆದ್ರೆ ಪೌಲ ಅಬ್ಜೆಕ್ಷನ್ ತಗೋತಾರೆ. ಏನಂತ ಹೇಳಿ, ರೋಮಾಯದವರಾದ ನಮಗ ನೀವೇನ್ ಮಾಡಿದ್ರಿ, ವಿದೌಟ್ ನಮ್ಮನ್ನ ನೀವು ಏನಂತ ವಿಚಾರಣೆ ಮಾಡದೆ ನೀವು ನಮಗೆ ನ್ಯಾಯ ತೀರ್ಪು ಕೊಟ್ರಿ, ಈಗ ನಮಗ್ ಹಂಗ ಹೋಗಂತೀರಿ ಅಂತೇಳಿ ಹೇಳಿ ಕಳಿಸಿದಾಗ ಅವ್ರು ಓಡಿ ಬಂದ್ಬಿಟ್ರು. ರೋಮಾಯ ಅಂತ ಅನ್ಕೊಳ್ಳೋರ್ಗೆ ಎಕ್ದಮ್ ಶಾಕ್ ಆಯ್ತು ಅವ್ರಿಗೆ. ನಾವೇನ್ ತಪ್ಪು ಮಾಡಿಬಿಟ್ಟಿವಲ್ಲ, ನಾವು ನ್ಯಾಯ ನಿರ್ಣಯ ಹೆಂಗ್ ಕೊಟ್ಬಿಟ್ಟಿವಿ, ವಿಚಾರಣೆ ಮಾಡ್ಬೇಕಾಗಿತ್ತು ಅಂತ ಹೇಳಿ ಅವ್ರಿಗೆ ಬಹಳ ಗಲಿಬಿಲಿ ಆಯ್ತು. ಭಯಪಟ್ರು, ಓಡಿ ಬಂದ್ರು. ಬಂದು ಅವ್ರನ್ನ ಕರ್ಕೊಂಡು ಸಮಾಧಾನದಿಂದ ಅವ್ರನ್ನ ಕರ್ಕೊಂಡು ಹೋಗಿ ತಮ್ಮ ಆ ಸ್ಥಳದಿಂದ ಅವ್ರನ್ನ ಬೀಳ್ಕೊಟ್ರು ಅಂತ ಹೇಳಿ ಅಲ್ಲಿ ನೀವು ಓದ್ತೀರಿ 35-41 ವಚನಗಳು. ಈ ರೀತಿಯಾಗಿ ದೇವರ ಸೇವಕರಿಗೆ ಎಷ್ಟೋ ಸಲ ಕಷ್ಟ ಬಂದ್ರು ಸಹ ಅಷ್ಟೇ ಸನ್ಮಾನ ಮಾನಗಳು ಸಹ ಇದ್ದೇ ಇರ್ತವೆ ಎಂಬುದನ್ನ ಈ ಭಾಗ ಹೇಳಿ 16ನೇ ಅಧ್ಯಾಯ ಮುಗಿಸ್ತದೆ. ಅದ ಕಾರಣ ಎಲ್ಲಾ ವಿಷಯಗಳನ್ನ ನಾವು ತಿಳ್ಕೊಂಡಿದ್ದೇವೆ. ಆದ ಕಾರಣ ಇವುಗಳನ್ನ ಗ್ರಹಿಸ್ಕೊಳ್ರಿ, ಅಭ್ಯಾಸ ಮಾಡ್ರಿ, ತಿಳ್ಕೊಳ್ರಿ. ದೇವರ ವಿಷಯಗಳು ಎಷ್ಟು ಅದ್ಭುತವಾಗಿರ್ತವೆ ಎಂಬುದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ನಮ್ದೇ ಯೋಚನೆಯಲ್ಲಿ ಇರ್ತೇವೆ, ಹೀಗೆ ಆಗ್ಬೇಕು ಹಾಗೆ ಆಗ್ಬೇಕು ಅಂತ ಹೇಳಿ ನಾವು ವಿಚಾರ ಮಾಡ್ತೇವೆ. ಆದ್ರೆ ದೇವರ ವಿಧಾನಗಳು ಬಹಳ ಬೇರೆನೆ ಇರ್ತವೆ. ಎಷ್ಟು ಬೇರೆ ಇರ್ತವೆ ಅಷ್ಟು ಒಳ್ಳೇದೇ ಆಗಿರ್ತವೆ ಅಂತ ಹೇಳಿ ನಾವು ತಿಳ್ಕೊಂಡು ನಮ್ಮ ಜೀವಿತದಲ್ಲಿ ನಾವು ಯಾವಾಗಲೂ ದೇವರ ಮಾರ್ಗದಲ್ಲಿ ನಡೆದು ಆತನ ವಾಕ್ಯಕ್ಕೆ ವಿಧೇಯರಾಗಿ ಆತನನ್ನ ಘನಪಡಿಸುವರಾಗಿ ಆತನ ನಂಬಿ ಆಶೀರ್ವಾದ ಪಡ್ಕೊಳ್ತಾ ಆತನ ಸೇವೆ ಮಾಡುತ್ತಾ ಮುಂದೆ ಹೋಗ್ಲಿಕ್ಕೆ ದೇವರು ತನ್ನ ವಿಶೇಷವಾದ ಸಹಾಯ ಮಾಡಲಿ. ದೇವರ ನಾಮಕ್ಕೆ ಸ್ತೋತ್ರ.